ಕೆಲವು ಕಥೆಗಳು ಕೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ, ಕೆಲವು ಕಥೆಗಳು ಓದಿದ್ರೆ ತುಂಬಾ ಸ್ಫೂರ್ತಿ ಕೊಡುತ್ತೆ. ಆದ್ರೆ ಕೆಲವೇ ಕಥೆಗಳು ಬದುಕನ್ನೇ ಬದಲಾಯಿಸುತ್ತೆ. ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಾವೊಂದು ಪ್ರಶ್ನೆ ಕೇಳ್ತೀನಿ. ದೇವ್ರು ನಿಮ್ಮ ಮುಂದೆ ಬಂದು ನಾಳೆಯಿಂದ ನಿಮ್ಮ ಜೀವನದಲ್ಲಿ ಒಂದು ತೊಂದರೆ ಕೊಡ್ತೀನಿ, ಆ ತೊಂದರೆನ ಮುರ್ಸೋಕ್ಕೊಂದು ಅದ್ಭುತವಾದ ಶಕ್ತಿ ಕೊಡ್ತೀನಿ ಅಂತಂದರೆ ನೀವೇನು ಮಾಡ್ತೀರಾ? ನಮ್ಗೆ ಇವಾಗಿರೋ ತೊಂದರೆಗಳು, ಜವಾಬ್ದಾರಿಗಳು, ಒತ್ತಡಗಳಿಂದನೇ ನಾವು ಬೇಸತ್ತಿದ್ದೀವಿ. ಬಹುಶಃ ನಾವು ಯಾರು ಒಪ್ಕೊಳ್ಳೋ ಮನಸ್ಥಿತಿಲಿಲ್ಲ. ಕೆಲವು ಕಥೆಗಳೇ ಹಾಗೆ, ಕೇಳಿದರೆ ಇಷ್ಟ ಆಗ್ತವೆ, ಕೆಲವು ಕಥೆಗಳು ಓದಿದರೆ ಸ್ಫೂರ್ತಿ ಕೊಡ್ತವೆ. ಆದರೆ ಭಾಳ ಅಪರೂಪಕ್ಕೆ ಕೆಲವು ಬದುಕುಗಳು ಬದುಕನ್ನೇ ಬದಲಾಯಿಸುತ್ತೆ. ಇವತ್ತು ಅಂಥ ಒಂದು ಬದುಕಿನ ಮುಂದೆ ನಾವು ಕುಳಿತಿದ್ದೇವೆ. ಇವರು ದೇವ್ರ ಬಳಿ ಯಾವ ವರನೂ ಕೇಳಿಲ್ಲ, ಆದರೆ ದೇವರು ಅವರಿಂದ ದೃಷ್ಟಿಯನ್ನು ತೆಗೆದುಕೊಂಡು ಅದರ ಬದಲಿಗೆ ಅದ್ಭುತವಾದ ನೆನಪಿನ ಶಕ್ತಿ ಕೊಟ್ಟಿದ್ದಾನೆ. ಇಂದು ಅವರು ದಾಸ ಸಾಹಿತ್ಯದ ಮೂಲಕ ನೂರಾರು ಜನರ ಹೃದಯದಲ್ಲಿ ಸ್ಥಾನ ಗಳಿಸಿ ಭಕ್ತಿಯನ್ನು ಹಂಚುತ್ತಿದ್ದಾರೆ, ಸಂಸ್ಕಾರವನ್ನು ಉಳಿಸುತ್ತಿದ್ದಾರೆ. ಇನ್ನೂ ಆಶ್ಚರ್ಯದ ವಿಷಯ ಏನು ಗೊತ್ತಾ? ಇವರು ಬಟ್ಟೆ ಅಂಗಡಿಯಲ್ಲಿ ಕುಳಿತು ದಿನಕ್ಕೆ ಎಷ್ಟು ವ್ಯಾಪಾರ ಆಯಿತು, ಯಾವ ಗ್ರಾಹಕರು ಬಂದರು, ಎಷ್ಟು ಹಣದ ಲೆಕ್ಕ ಇದೆ ಅಂತ ವಿತೌಟ್ ಕ್ಯಾಲ್ಕುಲೇಟರ್ ಎಲ್ಲವನ್ನೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ನಿಮ್ಮ ಬದುಕಿನ ಬಗ್ಗೆ ನೀವು ಯೋಚಿಸೋ ರೀತಿಯೇ ಬದಲಾಗ್ಬೋದು. ಯಾಕಂದರೆ ಇದು ಕೇವಲ ಒಬ್ಬ ಲೇಖಕರ ಕಥೆಯಲ್ಲ, ಕೇವಲ ಒಬ್ಬ ವ್ಯಾಪಾರಿಯ ಕಥೆಯಲ್ಲ. ಇದು ಒಬ್ಬ ಮಗನ ಕತೆ, ಒಬ್ಬ ಗಂಡನ ಕತೆ, ಒಬ್ಬ ತಂದೆಯ ಕತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸವಾಲುಗಳನ್ನು ಸೋಲಿಸಿ ಬದುಕನ್ನು ಗೆದ್ದ ಒಬ್ಬ ಮನುಷ್ಯನ ಕತೆ. ಇವತ್ತು ನಮ್ಮೊಂದಿಗಿದ್ದಾರೆ ದಾಸ ಸಾಹಿತ್ಯದ ಸಾಧಕರು, ಭಕ್ತರು, ಸಾಹಿತಿಗಳು, ಅತ್ಯಂತ ಸರಳ ವ್ಯಕ್ತಿತ್ವದ ಶ್ರೀ ಪ್ರಹ್ಲಾದ್ ಜೆ ಕಟ್ಟಿಮನಿಯವರು. ನಮಸ್ಕಾರ ಸ್ನೇಹಿತರೆ, ನಾರ್ತ್ ಕರ್ನಾಟಕ ಸ್ಟೋರಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಬನ್ನಿ ಇವತ್ತು ಇವ್ರನ್ನ ವೆಲ್ಕಮ್ ಮಾಡೋಣ. ಪ್ರಹ್ಲಾದ್ ಅವರೇ, ನಾರ್ತ್ ಕರ್ನಾಟಕ ಸ್ಟೋರಿಗೆ ನಿಮಗೆ ಹೃದಯದ ಸ್ವಾಗತ. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ಥ್ಯಾಂಕ್ ಯು ಸರ್. ನಿಮ್ಮ ಸಾಧನೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮಗೆ ನಿಮ್ಮ ಊರು ಯಾವುದು, ಮತ್ತು ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಬಾಲ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ನಾನು ಕೃಷ್ಣನ ಶ್ಲೋಕದ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ. ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನನಗೆ ಜ್ಞಾನದ ಬೆಳಕು ತೋರಿದ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರರು ಮತ್ತು ಮಹಾಶಿವಶರಣೆ ಶ್ರೀ ರೇಣುಕಾ ಮಾತೆಯವರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಮಾತಾಡೋಣ. ನಮ್ಮದು ಸುರ್ಪುರ್. ನಮ್ಮ ತಂದೆ ಜಯರಾಮ್, ತಾಯಿ ಗಂಗಮ್ಮ. ನಾವು ನಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳು, ಒಬ್ಬರು ಹೆಣ್ಮಗಳು ಅಕ್ಕ, ಮಿಕ್ಕಿದ್ದು 3 ನಾವು ಗಂಡು ಮಕ್ಕಳು. ಮತ್ತೆ ಸರ್, ಈಗ ನಿಮ್ಮ ಕಣ್ಣು ಬಗ್ಗೆ ಹೇಳಿದ್ರಿ, ಅದು ಯಾವ ಥರ ತೊಂದರೆ ಇದೆ ನಿಮಗೆ ಕಣ್ಣಿಗೆ? ಅದು ಬೈ ಬರ್ತ್ ಕಣ್ಣಿನ ತ್ರಾಸದ್ರಿ ನನಗೆ. ಹುಟ್ಟಿದ 2 ತಿಂಗಳಿಗೆ ಕಣ್ಣು ಆಪರೇಷನ್ ಆಯ್ತು. ನಂದು ಗ್ಲುಕೋಮಾ ಪ್ರಾಬ್ಲಮ್ ಇತ್ತು. ಹೀಗಾಗಿ ಅಮ್ಮ ಅಪ್ಪಗೆ ಸ್ವಲ್ಪ ಅದು ಮುನ್ಸೂಚನೆ ಗೊತ್ತಾಗಿ ಡಾಕ್ಟರ್ GS ಪುರಾಣಿಕ್ ಅಂತಿದ್ರು ಹುಬ್ಳ್ಯಾಗ. ಅವ್ರ ಕಡೆ ನಾನು ಕರ್ಕೊಂಡು ಹೋದ್ರು. ಹುಟ್ಟಿದ 2 ತಿಂಗಳಿಗೆ ಕಣ್ಣು ಆಪರೇಷನ್ ಮಾಡಿಸಿ ಏನು. ಬಟ್ ಅಂದ್ರೆ ಕಂಪ್ಲೀಟ್ ಕಾಣಿಸಲ್ವಾ ಅಥವಾ ನಿಮಗೆ ಕಾಣಿಸುತ್ತಾ? ಇಲ್ಲ, ನನಗೆ ಮುಂಚೆ ಕಾಣ್ತಿತ್ತು. ನನಗೆ 4ನೇ ಕ್ಲಾಸ್ ಓದೋ ತನಕ ಕಾಣ್ತಿತ್ತು. 4ನೇ ಕ್ಲಾಸ್ ಬಂದ ತಕ್ಷಣ ನನಗೆ ಏನಾಯ್ತು, ಸಣ್ಣ ಅಕ್ಷರಗಳು ಕಾಣಲಿಲ್ಲ ಪುಸ್ತಕದನು. ಹಿಂಗಾಗಿ ನನ್ನ ಸ್ಟಡಿ ಡಿಸ್ಕಂಟಿನ್ಯೂ ಮಾಡಿದೆ ನಾನು. ಇವಾಗ ಅಂದ್ರೆ ನೀವು ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ರ ಸಣ್ಣವರಿದ್ದಾಗನೇ? ಹೌದೌದು, ಹುಟ್ಟಿದ 2 ತಿಂಗಳಿಗೆ ಕಣ್ಣು ಆಪರೇಷನ್ ಆಗಿದೆ. ಓಕೆ, ಅಂದ್ರೆ ಇವಾಗ ಲೆಫ್ಟ್ ನಿಮಗೆ ಕಾಣಿಸುತ್ತಾ ಅಥವಾ ರೈಟ್ ಅಲ್ಲಿ ಯಾವ ತರ ಇದೆ ನಿಮ್ಮ ಪ್ರಾಬ್ಲಮ್? ಲೆಫ್ಟ್ ನನಗೆ ಒಟ್ಟು ಟೋಟಲ್ ಕಾಣಲ್ರಿ. ಯಾಕಂದ್ರೆ ನನಗೆ ಲೆಫ್ಟ್ ಕಣ್ಣು ಮುಂಚೆ ಕಾಣ್ತಿತ್ತು. ಸ್ಟಾರ್ಟಿಂಗ್ 2 ಕಣ್ಣು ಕಾಣ್ತಿದ್ವು. ಬರ್ತಾ ಸ್ವಲ್ಪ ಎಡಗಣ್ಣ ಕಾಣೋದು ಬಂದಾಯ್ತು. ಬಲ್ಗಣ್ಣು ನಿಮ್ಗೆ ಏನು ಕಾಣ್ತದಲ್ಲ ಅದ್ರಾಗ ಒಂದು 10% ಅಷ್ಟೇ ಕಾಣುತ್ತೆ ನನಗೆ. ಓಕೆ, ಮತ್ತೆ ನೀವು ಏನು ಎಜುಕೇಶನ್ ಮಾಡಿದ್ದೀರಾ? ಎಜುಕೇಷನ್ ಅದು ನಮ್ಮದು 4ನೇ ತರಗತಿನ ಅಷ್ಟೇ ಮಾಡಿದ್ದೇನೆ. ಯಾಕಂದ್ರೆ 1ನೇ ತರಗತಿಯಿಂದ 4ನೇ ತರಗತಿ ತನಕ ನನಗೆ ಸಣ್ಣ ಅಕ್ಷರ ಎಲ್ಲ ಕಾಣ್ತಿದ್ವು. ಮತ್ತು 4ನೇ ಕ್ಲಾಸಿಗೆ ಬಂದ ತಕ್ಷಣ ನನಗೆ ಸಣ್ಣ ಅಕ್ಷರ ಕಾಣಲಿಲ್ಲ ಪುಸ್ತಕದನು. ಹೀಗಾಗಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ವಿ. ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಅವರು ಆತಂಕದಾಗ ಭಾಳ ತ್ರಾಸ ಮಾಡ್ಕೊಂಡ್ರು ಅವರು. ಯಾಕಂದ್ರೆ ಮಗನಿಗೆ ಸಡನ್ಲಿ ಹಿಂಗಾಯ್ತಲ್ಲ, ಒಂದು ಅವರಿಗೆ ಭಾಳ ಇದಾಯಿತು. ಡಾಕ್ಟ್ರಿಗೆ ಕರ್ಕೊಂಡು ಹೋಗಿ ತೋರಿಸಿದ ತಕ್ಷಣ, ಇಲ್ಲ ಅವನಿಗೆ ಅಕ್ಷರ ನೋಡ್ಲಿಕ್ಕೆ ಕಷ್ಟ ಆಗ್ತದೆ, ನೀವು ಮುಂದೆ ಹಿಂಗೆ ಕಂಟಿನ್ಯೂ ಓದಿಸಿದ್ರೆ ಅವನಿಗೆ ಕಣ್ಣು ಹೋಗೋ ಚಾನ್ಸಸ್ನ ಅದ, ಬೇಡ ಸುಮ್ಮನೆ ಅವ ಏನು ಇಂಟ್ರೆಸ್ಟ್ ಅದ ಅವನಿಗೆ, ಸಂಗೀತ ಅದ ಏನದ ನೋಡ್ರಿ, ತಬಲ ಬರೆಸ್ತಾನೆ ಅಥವಾ ಹಾಡ್ತಾನೆ, ಅದಕ್ಕೆ ಬೇಕಿದ್ರೆ ಪ್ರಿಪೇರ್ ಮಾಡ್ರಿ ಅವನಿಗೆ, ಇದರಲ್ಲಿ ಬ್ಯಾಡ್ ಅಂತಂದಾಗ
ನಮ್ಮ ಅಪ್ಪ School drop ಮಾಡಿಸ್ಬಿಟ್ರಾ? ಡ್ರಾಪ್ ಮಾಡಿಸಿದ್ರು. ಸರ್, ಸ್ಕೂಲ್ ಡ್ರಾಪ್ ಆದಮೇಲೆ ಮನೆಯಲ್ಲಿ ಯಾವ ಥರ ಕಾಲ ಕಳಿತಿದ್ರಿ ಅನ್ನೋದು ಹೇಳ್ತೀರಾ? ಏನಿಲ್ಲ, ಅಮ್ಮನ ಜೊತೆ ಇರ್ತಿದ್ದೆ. ಫೈಲ್ ಆಫೀಸ್ಗೆಲ್ಲ ಹೋಗ್ತಿದ್ರಲ್ಲ, ಅಮ್ಮ ದೇವ್ರ ನಾಮ ಎಲ್ಲ ಹಾಡ್ತಿದ್ರು. ಅವ್ರ ಜೊತೆ ಕೇಳ್ತಾ ನಾನು ಹಾಡೋದು ಕಲಿತೆ ಸ್ವಲ್ಪ. ಅಕ್ಕವ್ರು ಇದ್ರಲ್ಲ, ಅವರು ಶರಣಮ್ಮವ್ರ ಅಕ್ಕವರು ಆ್ಯಕ್ಚುಲಿ. ಅವ್ರದ್ದು ಸೇವೆ ಮಾಡ್ತಾ ಇದ್ದೆ, ಏನು ಮಾಡ್ತಾ ಹಾಗೆ ದಿನ ಕಳೀತಾ ಇದ್ದೆ. ಮತ್ತು ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದೆ. ಅಮ್ಮ ಅಪ್ಪ ಹೊರಗೆ ಸ್ವಲ್ಪ ಜಾಸ್ತಿ ಬಿಡ್ತಿದ್ದಿಲ್ಲ, ಯಾಕಂದ್ರೆ ಕಣ್ಣು ಸ್ವಲ್ಪ ನನ್ನದು ಸೂಕ್ಷ್ಮ ಅಲ್ಲ. ಹಿಂಗಾಗಿ ಅವ್ರಿಗೆ ಒಂದು ಆತಂಕ, ಏನು ಕಳ್ಸಕ್ಕೆ ಮಗನಿಗೆ ಕಳಿಸ್ಬೇಕು ಅನ್ನೋದು ಒಂದು ಒಳಗಿರ್ತಿತ್ತು. ಬಟ್ ಅಂದ್ರೂ ಅವರಿಗೆ ಏನಾರು ಮಾಡ್ಕೊಂಡ್ರೆ ಹೆಂಗಪ್ಪ ಅಷ್ಟ ಐತಿ, ಅದನ್ನು ಕಳ್ಕಂದ್ರೆ ಅವ್ನ ಜೀವನ ಕಷ್ಟ ಆಗುತ್ತಂತ ಭಯ ಪಡ್ತಿದ್ರು. ಏನು ಆಟ ಏನೋ ಹಿಂಗೆ ನಡೀತಿದೆ. ಓಕೆ ಸರ್, ಇಷ್ಟೊತ್ತು ನಾವು ಬಾಲ್ಯದ ಬಗ್ಗೆ ಮಾತಾಡಿದ್ವಿ. ಅದಾದಮೇಲೆ ನಿಮಗೆ ಆಧ್ಯಾತ್ಮದ ಕಡೆ ಮತ್ತು ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಯ್ತಂತ ನಾನು ಕೇಳಿದ್ದೆ. ಇದು ಹೆಂಗೆ ಆರಂಭವಾಯ್ತು ಅಂತ ಹೇಳಿ. ಆಧ್ಯಾತ್ಮಿಕದ ಬಗ್ಗೆ ಫಿಕ್ಷನ್ ಅಂತಂದರೆ ನಮ್ಮ ತಂದೆ ತಾಯಿ, ಯಾಕಂದ್ರೆ ರಾಯರ ಭಕ್ತರು ನಮ್ಮ ಅಪ್ಪ ಅಮ್ಮ. ಹೀಗಾಗಿ ರಾಯರ ಹೆಸರೇ ನನಗಿಟ್ಟಿದ್ದು ಪ್ರಹ್ಲಾದ್ ಅಂತ. ಮನೆಯಲ್ಲಿ ಪೂಜಾ ಪುನಸ್ಕಾರ ಇವೆಲ್ಲ ನಿಯಮ ನಿತ್ಯಗಳು ನೋಡ್ಕೊಂತ ಬೆಳೆದೆ ನಾನು. ಹೀಗಾಗಿ ರಾಯರ ಭಜನೆ ಮಾಡೋದು ಮತ್ತು ರಾಯರ ಮಠಕ್ಕೆ ಹೋಗೋದು, ಇದರಿಂದಲೇ నాకు ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಒಲವು ಬಂತು. ಓಕೆ ಸರ್, ನಾವು ದಾರಿಲಿ ಮಾತಾಡ್ತಾ ಬರಬೇಕಾದಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಅಕ್ಕನ ಪಾತ್ರ ತುಂಬ ದೊಡ್ಡದಂತ ಕೇಳಿದ್ದೆ. ಸೊ ನಿಮ್ಮ ಅಕ್ಕನ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಹಾಂ, ಅಗತ್ಯವಾಗಿ ಹೇಳ್ತೀನಿ. ಅಕ್ಕ ಅವ್ರಿಗೆ ಸ್ವಲ್ಪ ಮಾತು ಕಡಿಮೆ ಆಡ್ತಿದ್ರು. ಯಾಕಂದ್ರೆ ಅವರು ಆಧ್ಯಾತ್ಮಿಕದಾಗ ಭಾಳ ಇದ್ರು ಅವರು. ಹಿಂಗಾಗಿ ನಾನು ಹೇಳಿದ್ನಲ್ಲ, ಕಾಸ್ಕತೆ ಅಜ್ಜವ್ರ ಕಡೆ ಲಿಂಗ ದೀಕ್ಷೆ ಆಗಿತ್ತು. ಅವರು ಸದಾ ಶಿವಚಿಂತನ ಶಿವ ಧ್ಯಾನದಲ್ಲಿ ಇರ್ತಿದ್ರು. ಹಿಂಗಾಗಿ ಜಾಸ್ತಿ ಈ ಲೌಕಿಕ ಪ್ರಪಂಚದಲ್ಲಿ ಇರ್ತಿದ್ರು ಅವರು, ಆಧ್ಯಾತ್ಮಿಕ ಪ್ರಪಂಚನೇ ಜಾಸ್ತಿ ಅವರು. ಹಿಂಗಾಗಿ ಅವರು ಸೇವಾ ಮಾಡ್ತಾ ಕೆಲವೊಂದು ಹೇಳಿದ್ನಲ್ಲ, ದಾಸರ ಪದಗಳನ್ನು ಬರೆಯೋದು ಕಲಿತೆ. ಆಧ್ಯಾತ್ಮಿಕದಾಗ ಸ್ವಲ್ಪ ಅನುಭವವನ್ನು ಸಿಕ್ತು ನನಗೆ. ಹಿಂಗಾಗಿ ಅದು ಶರಣಮ್ಮವರು ಲಿಂಗೈಕ್ಯ ಆದರು 2016. ಲಿಂಗೈಕ್ಯ ಆದ ತಕ್ಷಣ 1 ವರ್ಷದಲ್ಲೇ ದೇವಸ್ಥಾನ ಕಟ್ಟಿದ್ವಿ. ಎಲ್ಲಿ? ಅಲ್ಲೇ ಮನೆ ಹತ್ರ, ಮನೆಯ ಹೊರಾಂಗಣದಲ್ಲಿ ಅವರು ಶರಣಮ್ಮವ್ರದ್ದು ಸಮಾಧಿ ಮಾಡಿ ಏನು ದೇವಸ್ಥಾನ ಕಟ್ಟಿ ಲಿಂಗ ಪ್ರತಿಷ್ಠಾಪನೆ, ನಂದಿ ಪ್ರತಿಷ್ಠಾಪನೆ ಅಲ್ಲೇ ಆಗಿದ್ದು. ಅಲ್ಲೇ ಆಶ್ರಮ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ಸಂಗೀತ ಅಂದ್ರೆ ಭಾಳ ಇಂಟ್ರೆಸ್ಟ್ ಇತ್ತು. ಅವಾಗೆಲ್ಲ ಕ್ಯಾಸೆಟ್ ಎಲ್ಲ ಕೇಳ್ತಿದ್ರು, ದಾಸರ ಪದಗಳು ವಚನಗಳು ಇವೆಲ್ಲ ಕೇಳ್ತಿರಲ್ಲ. ಸಂಗೀತ ಆಸಕ್ತಿ ಭಾಳ ಇತ್ತು. ಅವ್ರು ಲಿಂಗೈಕ್ಯ ನಂತರ ಈಗೇನು ಶರಣಮ್ಮವ್ರದ್ದೇನು ದೇವಸ್ಥಾನ ಇದೆಲ್ಲ, ಅದೇ ದೇವಸ್ಥಾನದಲ್ಲಿ ಬಡ ಮಕ್ಕಳಿಗೆ ಉಚಿತ ಸಂಗೀತ ಶಿಕ್ಷಣ ನೀಡ್ತೀವಿ ನಾವು. 10 ವರ್ಷ ಆಯಿತು ನಿರಂತರ ಸ್ಟಾರ್ಟ್ ಆಗಿ. ಅದೇ ಮಾಡ್ಕೊಂತ ಬರ್ತೀವಿ ನಾವು. ಅದಾದ್ಮೇಲೆ ಸಾಹಿತ್ಯ ಕ್ಷೇತ್ರಕ್ಕೂ ಬರ್ತೀರಿ. ಇದು ಯಾರು ನಿಮ್ಗೆ ಇನ್ಸ್ಪಿರೇಷನ್ ಕೊಟ್ಟರು? ಹೆಂಗೆ ಬಂದ್ರಿ ನೀವು? ಇನ್ಸ್ಪಿರೇಷನ್ ಅಂತಂತಂದರೆ ನಮ್ಮ ತಾಯಿಯವರು ಹಾಡುಗಳು ಬರೀತಿದ್ರು ಮನೆಯಲ್ಲಿ. ಶರಣಮ್ಮರ ಬಗ್ಗೆ ಕುರಿತು ಕೆಲವೊಂದು ಗೀತೆಗಳು ಬರೆದಿದ್ರು. ಅದೇನೋ ಬಟ್ ಅವರ ಆಶೀರ್ವಾದ ಏನೋ ಗೊತ್ತಿಲ್ಲ. ನಾನು ಒಂದಿನ SP ಬಾಲುವರ ಕಾರ್ಯಕ್ರಮ ಎದೆ ತುಂಬೆ ಹಾಡುವೆ ಅಂತ ಕೇಳಿರ್ಬೋದು ತಾವು. ಒಳ್ಳೆಯ ಕಾರ್ಯಕ್ರಮ ಅದು ಜಾಸ್ತಿ ನೋಡ್ತಿದ್ದೇನೆ, ಯಾಕಂದ್ರೆ ಸಂಗೀತ ಆಸಕ್ತಿ ಇತ್ತಲ್ಲ ನನಗೆ ಮುಂಚೆ. ಹಿಂಗಾಗಿ ಆ ಸಂಗೀತ ಕೇಳಿದಾಗ ಒಬ್ಬರು ಗೆಸ್ಟ್ ಬಂದಿದ್ರಲ್ಲಿ ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ. ಅವರು ಯಾರಂತ ನನ್ನ ನೆನಪಿಲ್ಲ, ಒಂದು ಹಾಡಿದ್ರು. ಅದು ನನಗೆ ಭಾಳ ಚಂದ ಅನಿಸ್ತು. ಅದು ಮುಗಿದ ತಕ್ಷಣ ಸೀದಾ ಬಂದು ನನ್ನ ಮನೆ ಕಂಪೌಂಡ್ನಲ್ಲಿ ಕೂತು ಆವಾಗ ಸ್ಟಾರ್ಟ್ ಆಯ್ತು ಹಾಡು ಬರೆಯೋದು. ಮಹಾಗಣಪನಿನಗೆ ನನ್ನ ಕೋಟಿ ನಮನ, ಗೌರಿ ತನಯ ವಿಶ್ವಪೂಜಿತ, ಬುದ್ಧಿದಾತ ಶರಣು ನಿನಗೆ. ಇದು ದಾಸರ ಪದಗಳದಾಗ ಫಸ್ಟ್ ನಾನು ಬರೆದದ್ದು ಗೀತೆ ಅದು. ಸರ್, ಈಗ ನನಗೊಂದು ಕ್ವಶನ್ ಇದೆ. ನಿಮಗೆ ಸ್ವಲ್ಪ ದೃಷ್ಟಿ ಅದು ಕಡಿಮೆ ಇದೆ ಅಂತ ಹೇಳಿದ್ರಿ, ಆದರೂ ಈ ಕೃಷ್ಣನ ನೆನಪು ಮಾಡ್ಕೊಳ್ಳಿ ಆಗೋದಾಗ್ಲಿ ಅಥವಾ ಯಾವುದೋ ಒಂದು ದೇವ್ರನ್ನ ಹೆಂಗೆ ಇಮ್ಯಾಜಿನ್ ಮಾಡ್ಕೊತೀರಾ? ನಿಮ್ಗೆ ಹೆಂಗೆ ಅದು ದಿವ್ಯ ದೃಷ್ಟಿಲಿ ಕಾಣಿಸುತ್ತೆ ದೇವ್ರು ಅನ್ನೋದು? ಕೃಷ್ಣ ನನ್ನ ಆರಾಧ್ಯ ದೈವ. ಓಕೆ, ಏನ್ರಿ, ಯಾಕಂದ್ರೆ ಕೃಷ್ಣನ ಬಗ್ಗೆ ನಾನು ಎಷ್ಟು ಅಟ್ಯಾಚ್ ಇದೆ ಅಂತಂದರೆ, ಕೃಷ್ಣನ ಬಗ್ಗೆ ಒಂದು ಪದ ಬರೆದಿದ್ದೀನಿ. ಗುರುವಾದೆ ನೀಯನಗೆ, ಸಕನಾದೆ ನೀಯನಗೆ, ಸರ್ವವು ನೀಯನಗೆ ಮಾಧವ. ಅವ ಗೆಳೆಯನವುದು, ನನ್ನ ಗುರುನವುದು, ನನ್ನ ಆರಾಧ್ಯನವನು. ನಾನು ಕಣ್ಣು ಮುಚ್ಚಿದ್ರೆ ಕೃಷ್ಣನೇ ಕಾಣ್ತಾನೆ ನನಗೆ. ಅವನ್ನೆಲ್ಲ ಬಾಲ್ಯ ಲೀಲೆಗಳನ್ನು ಕೇಳಿ ಏನು ಆ ಪದಗಳು ಸಾಕಷ್ಟು ಬರೆದದ್ದುಂಟು ನಾನು. ಓಕೆ ಸರ್, ಇವಾಗ ನೀವೊಂದು ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ನಾವು ಮಾತಾಡ್ಕೊಂತ ಬರ್ಬೇಕಾದಾಗ ಹೇಳಿದ್ರಿ, ಒಂದು ರಾಯರ ಬಗ್ಗೆ ಒಂದು ಪವಾಡ ಆಗಿತ್ತು ಹಂಗಿಂಗಂತ. ಮತ್ತೆ ನಿಮ್ಮ ಹೆಸರು ಬೇರೆ ಪ್ರಹ್ಲಾದ ಅಂತ, ಅಲ್ಲಿ ಇನ್ಸ್ಪಿರೇಷನ್ ತೊಗೊಂಡು ನಿಮ್ಮ ಮನೇಲಿ ಇಟ್ರಿ ಅಂತ. ಬಟ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಏನಂತ? ನನಗೂ ತುಂಬ ಕುತೂಹಲ ಇದೆ ಕೇಳೋಕ್ಕೆ. ಹೌದು, ಅಪ್ಪರು ಹೆಂಗೆ ರಾಯರ ಭಕ್ತರಾದ್ರು ಅಂತಂದ್ರೆ,
ಅಪ್ಪವ್ರು ಮಂತ್ರಾಲಯನ ನೋಡಿದ್ರಂತವ್ರು ಆ್ಯಕ್ಚುಲಿ. ಮಂತ್ರಾಲಯ ನೋಡೋದಕ್ಕಿಂತ ಬಿಫೋರ್ ಒಂದು ಸ್ವಪ್ನ, ಮಂತ್ರಾಲಯ ಹೋಗೋದಕ್ಕಿಂತ ಬಿಫೋರೇ ಅವ್ರಿಗೆ ಸ್ವಪ್ನ ಬಂದಿತ್ತಂತ. ಯಾವುದೋ ಒಂದು ದೇವಸ್ಥಾನ, ನದಿ, ಈಶ್ವರ ಮಂಟಪ, ರಾಯರ ಬೃಂದಾವನ ಎಲ್ಲ ಸ್ವಪ್ನದ ನೋಡಿದ್ರಂತ. ಮುಂಚೆ ಹೋಗಿದ್ದಿಲ್ಲ ಅವರು? ಹೋಗಿದ್ದಿಲ್ಲ. ಈ ಯಾವ ದೇವಸ್ಥಾನ ಇರ್ಬೋದು ನಮ್ಮ ಸ್ವಪ್ನದಲ್ಲಿ ಬಂದೈತಲ್ಲ ಅಂತ ಅಷ್ಟೇ ವಿಚಾರ ಮಾಡಿ ಅಲ್ಲಿಗೆ ಬಿಟ್ಟಿದ್ದಾರೆ. ಮುಂದೊಂದು ದಿನ ಹೋದಾಗ ಮಂತ್ರಾಲಯಕ್ಕೆ ಯಾರೋ ಫ್ರೆಂಡ್ಸ್ ಜೊತೆ ಹೋದಾಗ ಮಂತ್ರಾಲಯ ನೋಡಿ ನನ್ನ ಸ್ವಪ್ನದಲ್ಲಿ ಬಂದಿತ್ತಲ್ಲ ಇದು, ರಾಯರನ್ನೇ ನನಗೆ ನೋಡೋದಕ್ಕಿಂತ ಮುಂಚೆನೇ ದರ್ಶನ ಎಲ್ಲ ತೋರಿಸಿದ್ರಲ್ಲ ಅಂತ ತಿಳ್ಕೊಂಡು ಆ ಟೈಮಿಗೆ ನಾನು ಹುಟ್ಟಿದ್ದು. ಹಿಂಗಾಗಿ ಭಕ್ತ ಪ್ರಹ್ಲಾದ್ ಅಂತ ನನ್ನ ಹೆಸರು ಇಟ್ಟರು ಅಪ್ಪರು. ಸೂಪರ್. ಇನ್ನೊಂದು ಇನ್ಸಿಡೆಂಟ್ ನೆನಪಾಯ್ತು ರಾಯರ ಬಗ್ಗೆ ನಮಗೆ. ಏನಂತಂದ್ರೆ ಸಣ್ಣವರಾಗ ಹುಟ್ಟಿದ 2 ತಿಂಗಳಿಗೆ ಕಣ್ಣು ಆಪ್ರೇಷನ್ ಆಯ್ತು ಅಂತ ಹೇಳಿದ್ನಲ್ಲ. ಅವಾಗ ಕಣ್ಣು ಆಪ್ರೇಷನ್ ಟೈಮಿಗೆ ಈಗಿನಂಗೆ ಎಲ್ಲ ಹಾಸ್ಪಿಟ್ಲ್ ಅವಾಗೆಲ್ಲ ಫೆಸಿಲಿಟಿಗಳು ಕಡಿಮೆ ಇದ್ವು. ಒಂದು ಕಣ್ಣು ಲೆಫ್ಟ್ ಕರೆಕ್ಟ್ ಆಪ್ರೇಷನ್ ಆಯಿತು, ಬಲಗಣ್ಣು ಮಾಡೋ ಕಾಲಕ್ಕೆ ಲೈಟ್ ಹೋಯ್ತಂತ, ಆಕ್ಸಿಜನ್ ಪ್ರಾಬ್ಲಮ್ ಆಯ್ತಂತ. ಹಿಂಗಾಗಿ ಬ್ರೀತಿಂಗ್ ಪ್ರಾಬ್ಲಮ್ ಆದಾಗ ಡಾಕ್ಟರ್ ನನಗೆ ಹೊರಗೆ ಎತ್ಕೊಂಬಂದು ಏನಪ್ಪ ಇವ್ನಿಗೆ ಏನಾಗ್ತದೆ, ಉಳಿತಾನೆ ಇಲ್ಲ ಅಂತ ಅವರು ಟೆನ್ಷನ್ನಾಗೆಲ್ಲ ಪ್ರಯತ್ನ ಪಟ್ಟು ಇದು ಮಾಡ್ತಿದ್ರಂತ. ಸ್ವಲ್ಪ ಉಸಿರು ನಿಂತಂಗೆ ಆಯ್ತಂತ ನನಗೆ. ಅವಾಗ ಅಮ್ಮ ಗೊತ್ತಾಗಿ ಅವ್ರು ಏನು ಮಾಡ್ಬೇಕಂತ ತೋರಿಸ್ಲಾರ್ದ, ಮತ್ತು ರಾಯರ ಬಗ್ಗೆನೇ ಮೊದಲಿದ್ದ ಅವರಿಗೆ ಭಕ್ತಿ ಇಲ್ಲ. ಹಿಂಗಾಗಿ ರಾಯರಿ ಅಂತ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಾಗ ಅವಾಗ ಅಮ್ಮ ಮಗನಿಗೆ ಉಸಿರು ತಿರುಗಿತಂತ. ಅದಕ್ಕೆ ಅಮ್ಮ ಈಗಲೂ ಹೇಳ್ತಿರ್ತಾಳೆ ನನಗೆ, ರಾಯರು ಯಾವತ್ತೂ ಮರಿಬೇಡಪ್ಪ ನೀನು, ರಾಯರು ನಿನಗೇನಂತಂದ್ರೆ ಮತ್ತೆ ಮರುಜನ್ಮ ಕೊಟ್ರ ಅಂತ ಹೇಳ್ತಾರೆ. ದಾಸರ ಪದದ ಬಗ್ಗೆ ಬರಿತೀನಿ ಅಂತ ಹೇಳಿದ್ರಿ ನೀವು. ಬಟ್ ನಮ್ಗ ದಾಸರ ಪದ ಅಂತ ಅಂದ ತಕ್ಷಣ ನಮಗೆ ಬರೀ ಕನಕದಾಸರು, ಪುರಂದರ ದಾಸರು ಇಂಥವೇ ನೆನಪು ಬರ್ತವೆ. ಈ ದಾಸ ಪದಗಳಂದ್ರೆ ಏನು? ಮತ್ತೆ ಈಗ ನಮ್ಮ ಯುವಕರಿಗೆ ದಾಸರ ಪದದ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಈಗ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನು ದಾಸರ ಪದ, ಇದ್ರಿಗೆ ಹೆಂಗ್ ಬೆನಿಫಿಟ್ ಆಗುತ್ತೆ ನಮಗೆ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ದಾಸ ಸಾಹಿತ್ಯ ಅನ್ನೋದು ಸಾಗರದಷ್ಟು ವಿಸ್ತಾರ ಆಯ್ತದ. ಓಕೆ. ಯಾಕಂದ್ರೆ 1-2 ಸಾಲಿನಲ್ಲಿ ಹೇಳುವಂಥದ್ದಲ್ಲ, ನನ್ನ ಮತಿಗೆ ನಿಲುಕಿದಷ್ಟು ನಾ ಹೇಳ್ಬೋದು. ದಾಸ ಸಾಹಿತ್ಯ ಅಂದ್ರೆ, ದಾಸ ಸಾಹಿತ್ಯ ಒಂದು ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ನೈತಿಕತೆ, ಮನುಷ್ಯನದ ಹೇಗಿರ್ಬೇಕು ಅನ್ನೋದು ಭಾಳ ಅದ್ಭುತವಾಗಿ ದಾಸರು ತೋರಿಸ್ಕೊಟ್ಟಾರೆ. ಆ ಮಾರ್ಗದಾಗ ನಾವು ಇನ್ನೂ ದಾಸ ಸಾಹಿತ್ಯದಲ್ಲಿ ವಿದ್ಯಾರ್ಥಿ, ನಾನು ತಿಳಿದಷ್ಟು ನಾ ಬರೆದಿದ್ದೀನಿ. ನೀವು ಬುಕ್ಸ್ ಎಲ್ಲ ಬರ್ದಿರ? ಹೌದೌದು. ಆ್ಯಕ್ಚುಲಿ ಬುಕ್ಸ್ ಬರೆಯೋಕ್ಕೆ ಯಾರು ಪ್ರೇರಣೆ ಅಂತಂತಂದ್ರೆ, ಪ್ರೇರಣೆಕ್ಕಿಂತ ಸಪೋರ್ಟ್ ಡಾಕ್ಟರ್ A.L. ದೇಸಾಯಿ ಅಂತ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅತಿಥಿ ಉಪನ್ಯಾಸಕರಿದ್ದಾರೆ ತಬಲಾ ಇದರಲ್ಲಿ. ಓಕೆ. ಅವರು ಈಗ ಶರಣಮ್ಮವರು ಲಿಂಗಾಯಕ ಆದ ತಕ್ಷಣ ದೇವಸ್ಥಾನಕ್ಕೆಲ್ಲ ಬರ್ತಿದ್ರು, ಓದ್ತಿದ್ರು ಅವರು. ಮತ್ತು ಶರಣಮ್ಮರ ಆರಾಧನೆ ಕೂಡ ಮಾಡ್ತಿದ್ವಲ್ಲ, ಆ ಟೈಮಿಗೆ ಮನೆಗೆ ಬಂದಿದ್ರು ಗೆಳೆಯರು. ಬಂದು ಅವಾಗ 4-5 ಹಾಡುಗಳು ಅಷ್ಟೇ ಬರ್ತಿದ್ದೆ ನಾನು. ಶರಣಮ್ಮವರು ಲಿಂಗೈಕ್ಯ ಪೂರ್ವದಾಗ 4-5 ಹಾಡುಗಳು ಬರ್ತಿದ್ವಿ. ಬಂದಾಗ ಸರ್ ನೋಡಿದ್ರು ಅವರು, ದೇಸಾಯಿ ಅವರು. ನೋಡ್ರಿ ಸರ್ ಹೆಂಗಾಗ್ಯಾವ, ಸುಮ್ಮನೆ 4 ಹಾಡುಗಳು ಬರ್ದೀನಿ ಅಂತ ತೋರಿಸಿದೆ ನಾನು. ತೋರ್ಸಣ್ಣ, ಇಲ್ರಿ ಭಾಳ ಅದ್ಭುತ ಆಗ್ಯಾವ, ನೀವು ಮುಂದುವರ್ಸ್ರಿ, ನಾ ಮುಂದೆ ಏನು ಮಾಡ್ಬೇಕು ನನಗೆ ಗೊತ್ತದ, ನಾ ಮಾಡ್ತೀನಿ ಅಂದ್ರೆ. ನಾ ಆ್ಯಕ್ಚುಲ್ ಬುಕ್ ನನಗೆ ತಲೆಯಾಗ ಇದ್ದಿಲ್ಲ ಅದು. ಹಾಗೆ ಬರಿತಾ ಅದು 1 ವರ್ಷನಾಗ 108 ಪದಗಳು ಬರೆದೆ ನಾನು ಒಂದೇ ವರ್ಷನಾಗ. ಹೌದಾ? ಹೌದೌದು. ಅವ್ರು ಸರ್ ನೋಡಿದ್ರೆ ಚೆನ್ನಾಗೈತಿ, ಇದು ಬುಕ್ ಪ್ರಿಂಟ್ ಮಾಡ್ಸೋಣ ಅಂತ ಅಲ್ಲೇ ಗದಗಿನಾಗ ಪ್ರಿಂಟ್ ಮಾಡಿಸಿದ್ರು ಬುಕ್. ಅದು ಮಾಡಿ ನಮ್ಮ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಮಠದಾಗ ಪಂಚಾಕ್ಷರಿ ಅಜ್ಜವರ ಆರಾಧನೆ ಇತ್ತು. ಆ ಟೈಮಿಗೆ ಈಗಿನ ಕಲ್ಲಯ್ಯ ಅಜ್ಜವರು ಶ್ರೀ ರೇಣುಕ ಕಾವ್ಯ ಮಂಜರಿ ಅಂತ ಫಸ್ಟ್ ಬುಕ್ ನಂದು ಅಲ್ಲೇ ಬಿಡುಗಡೆ ಆಯ್ತು ನನ್ನ ಬುಕ್. ಅದು ನೀವು ಇದೇ ಥರ ಎಷ್ಟು ಬುಕ್ ಬರೆದಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ನಂದು ಮೊದಲನೇ ಬುಕ್ ರೀ, ಶ್ರೀ ರೇಣುಕ ಕಾವ್ಯ ಮಂಜರಿ ಅಂತ. ಇದು ವೀರೇಶ್ವರ ಪುಣ್ಯಾಶ್ರಮದಾಗ ಉದ್ಘಾಟನೆ ಆದದ್ದು. ಓಕೆ. 2ನೇ ಬುಕ್ ಭಕ್ತಿ ಸೌರಭ ಅಂತ. ಇದು ಮೈಸೂರು ಗಾನಭಾರತಿ ಹಾಲಲ್ಲಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಆರಾಧನೆ ಮಾಡ್ತಾರೆ, ಭೀಮಾಶಂಕರ್ ಬಿದನೂರ್ ಅಂತ. ಅವರು ಕರೆಸಿ ಅಲ್ಲಿ ಉದ್ಘಾಟನೆ ಮಾಡಿಸಿದ್ದ. ಆ ಕಾರ್ಯಕ್ರಮಕ್ಕೆ ವೀಕ್ಷಕರಾಗಿ ನಮ್ಮೊಬ್ಬ ಭೈರಪ್ಪನವ್ರು ಬಂದಿದ್ರು. ಬಂದು ನನ್ನ ಬಾಜುನೇ ಕೂತಿದ್ರು. ಬುಕ್ ಕೊಟ್ಟೆ ಸರಿ, ನಾನು ನೋಡಿ ಚೆನ್ನಾಗಿ ನಾನು ಮನೆಗೆ ಓದ್ತೀನಿ ಅಂತ ಹೇಳಿದ್ರು. ಅದು ಒಂದು ಖುಷಿ. ಮತ್ತು ನಮ್ಮ ಶ್ರೀ ಹರ್ಷ್ ಅವರು ಜಿ ಕನ್ನಡ ಅವರು ಕೂಡ ಸರ್ ನನಗೊಂದು ಬುಕ್ ಕೊಡ್ತೀರ ಅಂತ ಕೇಳಿದ್ರು. ಅದು ಭಾಳ ಖುಷಿ ಆಯ್ತು, ಕೊಟ್ಟೆ. ನಾನು ನೋಡಿ ಟ್ಯೂನ್ ಮಾಡಿ ಹಾಡ್ತೀನಿ ಎಲ್ಲಾದರೂ ಅಂತಂದ್ರೆ ಓಕೆ ಸರ್ ಥ್ಯಾಂಕ್ ಯು ಅಂದೆ. ಮತ್ತು 3ನೇ ಬುಕ್ಕು ಆಧ್ಯಾತ್ಮದ ಆನಂದ ಅಂತ. ಇದು ನಮ್ಮ ಶರಣಮ್ಮರ ಆಶ್ರಮ, ಸಂಗೀತ ಆಶ್ರಮ ಇದೆ, ಅಲ್ಲೇ ಆಯಿತು. ಮತ್ತು 4ನೇ ಬುಕ್ ಕೂಡ ದಾಸಾನುದಾಸ, ಇದು ಕೂಡ ನಮ್ಮ ಆಶ್ರಮನಾಗ ಆಗೈತಿ.
ಇದು ರಂಗಬಾರು ಅಂತ, ಇದು 5ನೇ ಕೃತಿ ನಮ್ಮದು. ಇದನ್ನು ಶರಣಮ್ಮವ್ರ ಆಶ್ರಮನಾಗ ಬಿಡುಗಡೆ ಆಗೈತೆ ರೀ. ಓ ಸೂಪರ್. ಮತ್ತು ಈಗ ನನಗೊಂದು ಕ್ವಶನ್ ಇದೆ. ಈಗೆಲ್ಲ ಬುಕ್ಗಳು ನೀವು ಬರೆಯೋಕ್ಕಾಗಲ್ಲ, ನಿಮ್ಗೆ ಕಾಣಿಸೋದೇ ಇಲ್ಲ ತುಂಬ ಹತ್ರದಿಂದ ನೋಡಿದ್ರೆ ಅಂದರೆ ಹಿಂಗೆ ಯಾರಾದರೂ ಹೆಲ್ಪ್ ತೊಗೊಂಡ್ರ ಬರೆಯೋಕ್ಕೆ? ಯಾವ ಥರ ಇದನ್ನ ಮಾಡಿದ್ರಿ ಇದು ಬುಕ್ಸ್? ಹೌದು, ಯಾಕೆಂದರೆ ನನಗೆ ಸಣ್ಣ ಅಕ್ಷರ ಬುಕ್ ಇವೆಲ್ಲ ಗೊತ್ತಾಗೋದಿಲ್ಲ. ಹಿಂಗಾಗಿ ನನ್ನ ಶಿಷ್ಯರಿದ್ದಾರೆ. ನನ್ನ ಶಿಷ್ಯರ ಕಡೆಯಿಂದ ನನಗೆ ಹಾಡಗಳು ನಾನು ಕೂತಾಗ ಅಥವಾ ಎಲ್ಲರೂ ಇದ್ದಾಗ ಹಾಡಗಳು ಬರೆದದ್ದು ನೆನ್ಪಿಟ್ಕೊಂತೀನಿ. ಯಾಕಂದರೆ ಕೃಷ್ಣನ ಕೃಪೆ ಅಂತ ನನಗದು. 4-5 ಹಾಡಗಳು ಕೂಡ ನನ್ನ ಮನುಷ್ಯನಾಗ ನಾನು ಬರ್ಕೊಂಡು 1 ತಿಂಗಳು ಬಿಟ್ಟು ನಾನು ಹೇಳ್ಬಲ್ಲೆ ಹಾಡಗಳು. ಅಂದರೆ ನೀವು ಹೇಳ್ತಾ ಇದ್ದಾಗ ಅವರು ಬರಿತಾ ಇರ್ತಾರೆ? ಹೌದು, ನೆನ್ಪಿಟ್ಕೊಂತ ಹೇಳ್ತೀನಿ ನಾನು. ಅವರು ಬರೀತಾರೆ ನನ್ನ ಶಿಷ್ಯರು. ನೇಹ ಸುರ್ಪುರ್ ಅಂತಿದ್ದಾರೆ, ಮರ್ಯಪ್ಪ ಸಿದ್ದಾಪುರ, ಆಂಜನೇಯ, ಇವರೆಲ್ಲ ನನ್ನ ಶಿಷ್ಯರು. ತುಂಬ ಜನ ಇದ್ದಾರೆ, ಬಟ್ ಬರೆಯೋರು ಇವರಿಬ್ಬರೇ. ಈಗ ಸಂಗೀತಾಶ್ರಮ ಏನು ಚಾಲು ಮಾಡೀವಲ್ಲ, ಆ ಆಶ್ರಮದಿಂದ ಕಲಾವಿದರಿಗೆ, ಸಾಧಕರಿಗೆ, ಗಾಯಕರು ಅಥವಾ ವಾದ್ಯ ಬಾರಿಸೋರು ಕಲಾವಿದರಿಗೆ ಪ್ರತಿ ವರ್ಷ ಶಿವಶರಣೆ ಜ್ಞಾನಸಿಂಚನ, ರೇಣುಕಾ ಮಾತಾ ಜ್ಞಾನಸಿಂಚನ ಪ್ರಶಸ್ತಿ ಅಂತ ಕೊಡ್ತೀವಿ. ಎಲ್ಲಿ ನಮ್ಮ ಎಂಟರ್ ಡಿಸ್ಟಿಕಲ್ಲಿ ಇರೋರ್ಗ? ಇಲ್ಲ, ಆಲ್ ಓವರ್ ಕರ್ನಾಟಕ. ಎಲ್ಲ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತಲ್ಲ, ಎಲ್ಲೇ ಕಲಾವಿದರಿರಲಿ ಸಾಧಕರಿಗೆ ನಾವು ಪ್ರತಿ ವರ್ಷ ಪ್ರಶಸ್ತಿ ಕೊಡ್ತೀವಿ ನಾವು. ಮೊನ್ನೆ ಲಾಸ್ಟ್ ನಾವು ಉಡುಪಿಯವರು ಖ್ಯಾತ ಗಾಯಕಿ ಸಂಗೀತ ಬಾಲಚಂದ್ರ ಅವರಿಗೂ ಕೂಡ ಕರೆಸಿ ನಾವು ಪ್ರಶಸ್ತಿ ಕೊಟ್ಟಿವಿ ಹೋದ ವರ್ಷ. ಸರ್, ನೀವು ಹುಟ್ಟಿದ್ದು ಕೆಲವು ತಿಂಗಳಿಗೆ ನಿಮಗೆ ದೃಷ್ಟಿದೋಷ ಇದೆ ಅಂತ ನಿಮ್ಮ ತಂದೆ ತಾಯಿಗಳಿಗೆ ಗೊತ್ತಾದಾಗ ಅವರು ಯಾವ ಥರ ಆತಂಕಕ್ಕೊಳಗಾದರು, ಮತ್ತು ನಿಮ್ಮನ್ನು ಬೆಳೆಸೋಕ್ಕೆ ಯಾವ ರೀತಿ ಕಷ್ಟಪಟ್ಟರು ಅನ್ನೋದೇನಾದರೂ ಹೇಳಿದಾರ ನಿಮಗೆ? ಅದ್ರ ಬಗ್ಗೆ ಹೇಳಿ ಸರ್. ನಾನು ಹುಟ್ಟಿದ 2 ತಿಂಗಳಿಗೆ ನನಗೆ ಅಷ್ಟು ಅರಿವಿರಂಗಿಲ್ಲ ಅದು. ಹೌದು, ಯಾವ ಥರ ಈ ಥರ ಅಂತ. ಬಟ್ ನನಗೆ ಬುದ್ಧಿ ತಿಳಿದಾಗ ಮಟ್ಟಿಗೆ ನೋಡ್ತಾ ಇದ್ದೀನಲ್ಲ, ತಮ್ಮ ಜೀವದಕ್ಕಿಂತ ಜಾಸ್ತಿ ನನ್ನ ಮೇಲೆ ಜೀವ ಇದಾರೆ ನಮ್ಮ ತಾಯಿಯವರು. ನನ್ನ ತಾಯಿನೇ ಪ್ರಪಂಚ ನನಗೆ. ಯಾಕಂದ್ರೆ ಅವಳೇ ನನಗೆ ಫಸ್ಟ್ ತಾಯಿ ನನಗೆ, ಆಮೇಲೆ ಕೃಷ್ಣ. ಯಾಕಂದ್ರೆ ನನ್ನ ಎಮೋಷನ್ ನನ್ನ ತಾಯಿ. ಅವಳು ನನಗೆ 40 ವರ್ಷ ಆದರೂ ಕೂಡ ನನಗೆ 4 ತಿಂಗಳ ಖುಷಿ ಮಾಡ್ದಂಗೆ ಮಾಡ್ತಾಳೆ. ಈಗ ನಾನು ಬೆಂಗಳೂರಿಗೆ ಬಂದು ನಿಮ್ಮ ಜೊತೆ ಮಾತಾಡಿದ್ರೂ 10 ಸಲ ಫೋನ್ ಹಚ್ಚಿರ್ತಾಳೆ, ಹೆಂಗೆ ಓದ್ತಿ ಹೆಂಗೆ ಏನು. ಅವಳೇ ನನ್ನ ಜೀವ. ನನ್ನ ಉಸಿರಿರೋರಿಗೆ ಅವಳ ಸೇವೆ ಮಾಡೋದು ನನಗೆ ಭಾಳ ಆಸೆ ಐತಿ. ಭಗವಂತ ನಡೆಸ್ಕೊಡ್ಲಿ, ಅವರು ಆರಾಮಿರಲಿ. ನಮಗೆ ಯಾಕೆ ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅವರು. ನಾವು ಅವ್ರಿಗೆ ಏನೂ ಮಾಡಿಲ್ಲ, ಮಾಡ್ಬೇಕು, ಇನ್ನೂ ಮಾಡೋದು ಭಾಳದ. ಮತ್ತೆ ಸರ್, ನಿಮಗೆ ಮದುವೆ ಆಗಿದೆಯಾ? ಮದುವೆ ಆಗಿದೆ, ಮಕ್ಕಳಿದಾವೆ 2. ಮದುವೆ ಆದದ್ದೇ ಒಂದು ಅದ್ಭುತ ಅನ್ನಿಸ್ತದೆ. ಯಾಕಂದ್ರೆ ನನಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ ನನಗೆ. ಯಾಕಂದ್ರೆ ನನಗೂ ದೃಷ್ಟಿ ಕಡಿಮೆ ಇತ್ತು, ಆಧ್ಯಾತ್ಮಿಕದಾಗ ಒಲವಿತ್ತು. ಏನೋ ಒಂದು ಸಾಧನೆ ಮಾಡೋಣ, ಮದುವೆ ಅದು ನನಗೆ ಅಡ್ಡಿ ಆಗ್ತದಂತ. ಹಿಂಗಾಗಿ ನನ್ನ ಮದುವೆ ಬೇಡ ಅಂತ ಹೇಳ್ತಿದ್ದೆ ಮನೆಗೆಲ್ಲ. ಅಮ್ಮ ಅಪ್ಪಗೆ ನಾನು ಒಲ್ಲ ಅಂತ ಎಷ್ಟೋ ವರ್ಷ ಅಡ್ಡಿ ಹಿಡಿದೆ. ಮುಂದೆ ಏನಾಯ್ತು, ನಮ್ಮ ಬ್ರದರ್ ಪ್ರವೀಣ್ ಅವ್ರಿಗೆ ಮದುವೆ ಫಿಕ್ಸ್ ಮಾಡಿದ್ರು. ಮತ್ತು ಇವನಿಗೂ ಅವನ ಜೊತೆ ಮಾಡೋಣ ಅಂತ ಏನೋ ಡಿಸ್ಕಷನ್ ನಡೀತಿತ್ತು. ಬಟ್ ನನ್ನ ಕಿವಿಗೆ ಬಿದ್ದಿದ್ದಿಲ್ಲ ಅದು. ಆಯ್ತು ಸರಿ ಅನ್ಕೊಂಡು ಅವನದು ಎಂಗೇಜ್ಮೆಂಟ್ ಆಯಿತು. ನಮ್ಮ ಗುರುಗಳ ಮನೆ ಗುರುಗಳ ದೇವಪುರ ಶಿವಮೂರ್ತಿ ಶಿವಾಚಾರ್ಯರಂತ ರಂಭಾಪುರಿ ಪೀಠದಲ್ಲಿ ಶಿಷ್ಯರಾಗಿದ್ದಾರೆ ಅವರು. ಅವ್ರು ನಮ್ಮ ಮನೆ ಗುರುಗಳು. ಅವ್ರ ಹತ್ರ ಅಪ್ಪವ್ರ ಪ್ರವೀಣ್ ಮದುವೆ ಫಿಕ್ಸ್ ಮಾಡೋಣಪ್ಪ, ನಡಿ ಹೋಗಿ ಬರೋಣ ಅಂತ ಕಾರ್ನಲ್ಲಿ ಎಲ್ಲರೂ ಕೂಡ ಹೋದ್ವಿ. ಹೋದ ತಕ್ಷಣ ಗುರುಗಳಿಗೆ ನಮಸ್ಕಾರ ಮಾಡಿದ್ವಿ, ಕುಂತ್ವಿ. ಏಪ್ರಿಲದ ಯಾವಾಗ ನಿನ್ನ ಮದುವೆ ಫಿಕ್ಸ್ ಮಾಡೋಣ ಮದುವೆ ನಿಂದು ಅಂದ್ರೆ, ಗುರುಗಳೇ ನಾವು ಮದುವೆ ನನಗೆ ಯಾಕೆ ಏನು ನಾ ಮದುವೆ ಅಲ್ಲ ಅಂತ ಅವಾಗ ಹೇಳಿಲ್ಲ. ಇನ್ನೂ ಹೆಣ್ಣು ನೋಡಿಲ್ಲ, ಏನಿಲ್ಲ. ಅಂದರೆ ಹೆಣ್ಣು ನೋಡೋದಂತ ಮೀನಿಂಗ್, ಬಟ್ ಮದುವೆನೇ ಅಲ್ಲ ಅಂದಿ ನಾನು. ಅವೆಲ್ಲ ಯಾಕ್ರಿ ಗುರುಗಳೇ, ಬ್ರದರ್ದ ಫಿಕ್ಸ್ ಮಾಡಕ್ಕೆ ಬಂದೀವಿ, ಅವನಿಗೆ ಕೇಳ್ರಿ, ನನಗೆ ಯಾಕೆ ಕೇಳ್ತಾ ಇದ್ದೀರಿ ಡೇಟ್ ಅಂತಂದಿಲ್ಲ. ಅವ ಯಾವಾಗ ಫ್ರೀ ಇರ್ತಾನ ಅವ್ನ ಮದುವೆ ಅವನಿಗೆ ಕೇಳ್ರಿ, ನನಗೆ ಯಾಕೆ ಕೇಳತ್ತೀರಿ ಅಂತಂದಾಗ, ಇಲ್ಲೋ ಪಲ್ಲು ನಿನಗೆ ನಾನು ಕೇಳೋದು ಮದುವೆ, ನಾನು ಅಪ್ಪರಿಗೆ ಪಲ್ಲು ನನ್ನ ಮಾತು ಕೇಳ್ತಾನಂತ ನಮ್ಮ ಮಾತು ಕೊಟ್ಬಿಟ್ಟಿನಿ, ಬೇಡ ಮದುವೆ ಅಂತಂದೆ. ಇಲ್ಲ ಪಲ್ಲು, ಈಗ ತಂದೆ ತಾಯಿ ವಯಸ್ಸಾಗೈತಿ, ಈಗ ಅವರಿಬ್ಬರು ಬ್ರದರ್ಸ್ ಮದುವೆ ಆಗಿ ಹೆಣ್ತಿರ್ ಕರ್ಕೊಂಡು ಹೋಗ್ತಾರ, ಮುಂದೆ ಯಾರು ನೋಡ್ತಾರ? ತಂದೆ ತಾಯಿ ವಯಸ್ಸಾಗೈತಿ, ಮನ್ಯಾಗ ಮಠ ಕೂಡ ಐತಿ ಶರಣಮ್ಮರದು. ಮಠಕ್ಕೆ ಬಂದು ಭಕ್ತರಿಗೆ ಒಂದು 4 ಕಪ್ ಚಹಾ ಮಾಡಿಕೊಡೋಕರ ಬೇಕಲ್ಲ. ಹಿಂಗಾರ ಸ್ವಾರ್ಥಿ ಆಗ್ಬೇಡು. ಯಾಕಂದ್ರೆ ನಮಗೆಲ್ಲ ಸನ್ಯಾಸಿಗಳಿಗೆ ಮೋಕ್ಷ ಇಲ್ಲ, ಸನ್ಯಾಸಿ ಆಗ್ಬಾರ್ದು ನೀನು, ಸಂಸಾರಿ ಆಗೋ ಸುಖಾದ್ರಾಗ ಅಂತಂದ್ರು ಮುತ್ಯಾರ. ಏನು ಮಾಡೋದು ಅಂತ ಒಲ್ಲು ಮುತ್ಯಾರ ಅಂತಂದೆ. ಇಲ್ಲ ಆಗಬೇಕು, ನೀನು ಮಾತು ಕೊಟ್ಟಿನ ಅಪ್ಪಗೆ ಅಂತಂದ. ಆಯ್ತು ಬುದ್ಧಿ ನಿಮ್ಮ ಇಷ್ಟ ಅಂತಂದೆ. ನಮ್ಮ ತಂಗಿನೂ ಫಾರಿನಾಗ ಇರ್ತದಳು, ರಾಕಿ ಅಂತ. ಅವಳು ಫೋನ್ ಹಚ್ಚಿ, ಅಣ್ಣ ಆಗ ಅಮ್ಮ ಅಪ್ಪಗೆ ಇದಾಗುತ್ತಂದ್ರು. ಬಿಜಾಪುರ ನಮ್ಮ ಸಿಸ್ಟರ್ ಶೈಲಾಶ್ರೀ ಅಂತಿದ್ದಾರೆ, ಅವ್ರು ಆಗಲೇ ಚಲೋ ಆಗುತ್ತಾ, ಹಿಂಗೆ ಯಾಕೆ ಮಾಡತ್ತಿ ಅಂತ ಅವರು ಫೋನ್ನಾಗ ಹೇಳಿದ್ರು. ಏನಂತಂದ್ರೆ ಆ್ಯಕ್ಚುಲಿ ನಾನು ಹುಡುಗಿ ನೋಡಿಲ್ಲ,
ಹುಡುಗಿ ನನಗೂ ನೋಡಿಲ್ಲ. ಆವಾಗಿನ ಕಾಲದಾಗೆಲ್ಲ ಹಂಗಿತ್ತಂತ, ಬಟ್ ಈಗೆಲ್ಲ ಇಲ್ಲ ಹಂಗೆಲ್ಲ. ಈಗ ನೋಡಿ ಮಾಡಿ ಸುತ್ತಾಡಿ ಎಲ್ಲ ಮದುವೆ ಆಗ್ತಾರೆ. ನಮ್ದು ಹಂಗಿಲ್ಲ. ಮದುವೆ ನಾಳೆ ಅನ್ನತ್ತೆ, ಇವತ್ತು ಕಲ್ಯಾಣ ಮಂಟಪದಾಗ ಎಂಗೇಜ್ಮೆಂಟ್ ಅಂತ ಮಾಡ್ತೀವಿ ನಾವು, ಒನ್ ಡೇ ಬಿಫೋರ್ ಸಾಯಂಕಾಲ. ಹಿಂಗೆ ಅವತ್ತೇ ಅವಳಿಗೆ ನೋಡಿದ್ದು, ಮರುದಿನ ತಾಳಿ ಕಟ್ಟಿದ್ದು. ಆ್ಯಕ್ಚುಲಿ ಅದು ನಮ್ಮ ಅಮ್ಮನ ತಂಗಿ ಹಸ್ಬೆಂಡ್ ತಂಗಿ ಮಗಳವಳು. ನಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಅವ್ರಿಗೆ ಗೊತ್ತಿತ್ತು. ಗೊತ್ತಿತ್ತು. ಬಟ್ ಅವರು ಮನೇಲಿ ಹೇಳಿದ್ದಾರೆ, ಹಿಂಗೆ ಮಾಮ ಅದಾನಮ್ಮ, ಚೆನ್ನಾಗಿದ್ದಾನೆ, ಸ್ವಲ್ಪ ದೃಷ್ಟಿ ಕಡಿಮೆ ಐತಿ ಹೊರತು ಬಟ್ ಎಲ್ಲ ವಿಷಯದಾಗ ಓಕೆ ಅದ, ಅವರ ಆಧ್ಯಾತ್ಮಿಕ ಬಲ್ಲವ್ರು ಅದಾರ, ನೀನು ಚಂದ ನೋಡ್ಕೊಂತಾರ ಆಗಂತ ಅಂದ್ರಂತ. ನನಗೆ ಆಮೇಲೆ ಮದುವೆ ಆದ್ಮೇಲೆ ಹೇಳಿದ್ರವಳು, ಅದಕ್ಕೆ ನಾವು ಮಾತಾಡಿಲ್ಲಲ್ಲ ಬಿಫೋರ್ ಗೊತ್ತಾಗಕ್ಕೆ. ಆಗಂದಳು ಅಂತಂದ್ರೆ ಆದರು. ಬಟ್ ನಂದು ಆ್ಯಕ್ಚುಲಿ ಅದೇನಂತಾರಲ್ಲ, ಹೆಣ್ಮಕ್ಳು ಅಂತಾರ ಇಂಥ ಗಂಡಿಗೆ ಪಡ್ಯಕ್ಕೆ ಪುಣ್ಯ ಮಾಡಿ ಅಂತ. ಬಟ್ ನಾನು ಹೆಂಡ್ತಿಗೆ ಪಡ್ಯಕ್ಕೆ ಪುಣ್ಯ ಮಾಡೀನಂತಕಿ. ಭಾಳ ಒಳ್ಳೆ ಹುಡುಗಿಗಳು. ಸೂಪರ್ ಸರ್, ಸೂಪರ್. ಓಕೆ, ಮತ್ತೆ ನಿಮ್ಮ ಮಕ್ಕಳು ಎಲ್ಲ ಎಷ್ಟು ಜನ ಇದ್ದಾರೆ? ಇಬ್ರು. ಓಕೆ, ಹೆಂಗಿದ್ರ ನೀವು? ಸ್ಟ್ರಿಕ್ಟ್ ಫಾದರ ಯಾವ ಥರ? ಇಲ್ಲ ಹಂಗೇನಿಲ್ಲ, ಕ್ಯಾಶುವಲ್ ಆಗಿದ್ದೀನಿ. ನಾನು ಮಕ್ಕಳು ಕೂಡ ಮಕ್ಕಳಾಗಿರ್ತೀನಿ. ಫಸ್ಟ್ ನನ್ನ ಮಗಳು ಏನು ವಂದಿತಾ ಅಂತ. ವಂದಿತಾ ಎಸ್. ಅವಳು ನೋಡಿ ಕೆಲವೊಂದು ಹಾಡುಗಳು ಕೃಷ್ಣನ ಬರೆದಿದ್ದೀನಿ ನಾನು. ಶರಣಮ್ಮವ್ರ ಗರ್ಭಗುಡಿಯಾಗ ಅವಳಿಗೆ ಕರ್ಕತ್ ಕೂತಾಗ ಬಹುಶಃ 2 ವರ್ಷ ಅನಿಸ್ತದ. ಅವಳಿಂದ ಸೊಂಟದ ಮೇಲೆ ಕೈ ಇಟ್ಕೊಂಡು ಈಗ ನಿಂತಿದ್ದಳು ಅವಳು. ಅವಾಗ ಒಂದು ನನಗೆ ವಿಚಾರ ಬಂತು, ಸೊಂಟದ ಮೇಲೆ ಕೈಯನ್ನಿಟ್ಟು ಬಿಂಕದಿಂದ ಮೆರೆವನಾರೆ ಕೃಷ್ಣ ಇವ ಉಡುಪಿಯ ಕೃಷ್ಣ ಅಂತ ಅವಳು ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತದ್ದು ನೋಡೇ ಬರ್ದದು ಅದು. ಮತ್ತು ಅದು ಒಂದು. ಮತ್ತು ಇನ್ನೊಂದು ಅವಳಿಗೆ ತೊಟ್ಲನ ತೂವಾಗ ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗುವೆ ಬಾರೆ ಯದುಕುಲದವಗೆ ತೂಗುವ ಬಾರೆ ಯದುಕುಲದವಗೆ ತೂಗುವ ರಂಗನ ತೂಗುವ ಕೃಷ್ಣನ ತೂಗುವ ರಂಗನ ತೂಗುವ ಕೃಷ್ಣನ ಇಂಥವೆಲ್ಲ ಬರೆದದ್ದು ಉಂಟು ನಾನು. ಸೂಪರ್. ಮಗ ವ್ಯಾಸಮಣಿ ಅಂತ, ಅವನು ಈಗ LKG, ಮಗಳು ವಂದಿತಾ ಅಂತ ಫಸ್ಟ್ ಸ್ಟ್ಯಾಂಡರ್ಡ್. ಯಾಕಂದ್ರೆ ನಾನು ಲೇಟಾಗಿ ಮದುವೆ ಆದೆ. ಯಾಕಂದ್ರೆ ಮದುವೆ ಆಗೋದು ಇಂಟ್ರೆಸ್ಟ್ ಇದ್ದಿಲ್ಲ, ಲೇಟಾಗಿ ಅಂತ ಹೇಳಿದ ಆಯ್ತಂದೆಲ್ಲ. ಅದಕ್ಕೆ ನಾನು 38 ವರ್ಷಕ್ಕೆ ಮದುವೆ ಆಯ್ತು. ನಮ್ಮ ಶ್ರೀಮತಿಯವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರಿಗೆ ಭಾಳ ದೊಡ್ಡ ಗುಣ ಅದು. ನಾನು ಬೇರೆಯವ್ರಿಗತ್ಲೆ ಸ್ವಲ್ಪ ಆ ಕಡೆ ಈ ಕಡೆ ಟ್ರಿಪ್ಪು ಎಲ್ಲ ಕರ್ಕೊಂಡು ತಿರ್ಗಾಡೋಕ್ಕಾಗಲ್ಲ. ನನಗೆ ಸ್ವಲ್ಪ ದೃಷ್ಟಿ ದೋಷ ಐತಲ್ಲ, ಅವೆಲ್ಲ ಪಾಪ ಹೊಂದ್ಕೊಂಡಾರ. ಅದಕ್ಕೆ ಬೇರೆ ಏನಾರ ಹುಡುಗಿಯರಿಗೆ ಆಸೆ ಇರ್ತಾವೆ ಮದುವೆ ಆದ ತಕ್ಷಣ. ಹೌದು, ಅವೆಲ್ಲ ನನಗೆ ಸ್ವಲ್ಪ ಫಿಲಪ್ ಮಾಡೋಕ್ಕಾಗಿಲ್ಲ. ಬಟ್ ಅಂದ್ರೂ ನನಗೆ ಅರ್ಥ ಮಾಡ್ಕೊಂಡು ಒಳ್ಳೆ ಸಂಗಾತಿ ಆಗಿದ್ದಾಳೆ, ನನಗೂ ಸಪೋರ್ಟ್ ಮಾಡ್ತಿದ್ದಾಳೆ. ಮಕ್ಕಳಿಗೆ ಮನೆ ಅಪ್ಪ ಅಮ್ಮಗೆ ಚೆನ್ನಾಗಿ ನೋಡ್ಕೊತಾಳೆ. ಅವಳಿಗೆ ಈ ಕಾರ್ಯಕ್ರಮದ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್, ಸೂಪರ್. ಪ್ರೊಫೆಸರ್ ವಸಂತ್ ಕುಷ್ಟಗಿ ಸಾಹಿತಿಗಳು, ಅವ್ರ ಬುಕ್ ಒತ್ತಿಗೆಗಳ ಬೆಳಕಿನಲ್ಲಿ. ಹೌದು. ಇವ್ರ ಪರಿಚಯ ಹೆಂಗಾಯ್ತು ನಿಮಗೆ? ಹೌದು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೀತು. ಆ ಟೈಮಿಗೆ ನನ್ನ ಕಸಿನ್ ಪ್ರವೀಣ್ ಪಟ್ಟಣ್ಕರ್ ಅಂತ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಲೈಬ್ರರಿಗೆ ವರ್ಕ್ ಮಾಡ್ತಾರೆ. ಅವ್ರ ಜೊತೆ ನಾನು ಹೋಗಿದ್ದೆ ಕಾರ್ಯಕ್ರಮ, ಅದು ಸಾಹಿತ್ಯ ಸಮ್ಮೇಳನ ನೋಡಲಿಕ್ಕೆ. ಅಲ್ಲಿ ಅವರು ನನಗೆ ಪರಿಚಯ ಮಾಡಿಸ್ಕೊಟ್ರು. ಮತ್ತು ಬುಕ್ ಕೊಟ್ಟೆ ನಾನು ಬರೆದದ್ದವರಿಗೆ. ಅವ್ರು ಬುಕ್ ಕೊಟ್ಟ ಮೇಲೆ ಆಯ್ತು ಸರಿ ಅಂತ ತೊಗೊಂಡು ಮನೆಗೆ ಹೋಗಿ ಎಲ್ಲ ಓದಿದ್ರು. ಓದಿ ನಮ್ಮ ತಂದೆಯವ್ರಿಗೆ ಫೋನ್ ಹಚ್ಚಿದ್ರು. 2 ನಂಬರ್ ಇತ್ತು ಬುಕ್ನಲ್ಲಿ, ನನ್ನ ತಂದೆಯವ್ರದ್ದು ನಂದೇ ಇತ್ತು. ತಂದೆಯವ್ರಿಗೆ ಫೋನ್ ಹಚ್ಚಿ ಪ್ರಹ್ಲಾದ್ ಅವ್ರನ್ರಿ ಅಂತಂದ. ಇಲ್ಲ ರೀ ಅವ್ರ ಫಾದರ್ ಅಂತಂದಾಗ, ಹೌದಾ, ಎಲ್ಲ ಕಡೆ ಏನಂತಾರ ಇಂಥ ತಂದೆ ತಾಯಿ ಪಡಿಬೇಕಂದ್ರೆ ಮಕ್ಕಳು ಪುಣ್ಯ ಮಾಡಿರ್ತಾವ ಸರ್. ಇಂಥ ಮಗನಿಗೆ ಪಡ್ಯಾಕ ನೀವು ಪುಣ್ಯ ಮಾಡಿರಿ, ಎಷ್ಟು ಚಂದ ಬರೋದಾರ ಅದ್ಭುತ ಹಾಡುಗಳು. ನನಗೆ ಭಾಳ ಖುಷಿ ಆಗ್ಯದ. ಅವ್ರಿಗೆ ಫೋನ್ ಮಾಡ್ಲಿಕ್ಕೆ ಕೇಳ್ರಿ ಅಂತಂದ್ರಂತ ಅಪ್ಪರು. ಮತ್ತೆ ನನಗೆ ಇಮಿಡಿಯೇಟಾಗಿ ಫೋನ್ ಹಚ್ಚ, ಸರ್ ಫೋನ್ ಹಚ್ಚಿದ್ರಂತ ಅವ್ನು ಎತ್ತಿಲ್ಲ ಅಂತ ನನಗೆ ಹಚ್ಚಾರ ಮಾತಾಡಂತಂದ್ರು. ಅವರು ದೊಡ್ಡ ಸಾಹಿತಿಗಳು. ಯಾಕಂದ್ರೆ 70 ವರ್ಷ ಮೇಲಿನವ್ರು. ಅವ್ರು ಕೂಡ ಮಾತಾಡೋದು ಏನಪ್ಪ, ನಾನು ಸುಮ್ಮನೆ ನಾನು ತಿಳಿದದ್ದು ಬರ್ದೇನೆ. ಅವ್ರು ಓದಿ ಮತ್ತು ಮೆಚ್ಚಿ ನನಗೆ ಫೋನ್ ಹಚ್ಚಾರಂದ್ರೆ ಹೆಂಗೆ ಮಾತಾಡ್ಬೇಕು ಅಂತ ಭಯ ಆಯ್ತು ನನಗೆ ಫಸ್ಟಿಗೆ. ಓಕೆ ಒಂದು ಧೈರ್ಯ ಮಾಡ್ಕೊಂಡು ಮಾತಾಡಿದೆ. ಪ್ರಹ್ಲಾದ್ ಅವರೇ ಭಾಳ ಅದ್ಭುತ ಆಗೈತಿ, ಭಾಳ ಚಂದ ಬರೆದಿರಿ, ಇನ್ನೂ ಬರೆದಿತಾ ಹೋಗ್ರಿ ಅಂತಂದ್ರೆ. ಯಾಕಂದ್ರೆ ನಾನು ಕಾನ್ಫಿಡೆಂಟ್ ಫಸ್ಟ್ ಬುಕ್ಕಿಗೆ ಅಷ್ಟು ಇದ್ದಿಲ್ಲ ನನಗೆ ಬರೆದಿದ್ರು. ಬಟ್ 2ನೇ ಬುಕ್ ಅವ್ರು ಓದಿ ಮತ್ತು ಅವರು ಏನೋ ಹೇಳಿದ್ರಲ್ಲ, ಅವಾಗ ನನಗೆ ಫುಲ್ ಕಾನ್ಫಿಡೆಂಟ್ ಬಂತು. ಅಂಥ ದೊಡ್ಡ ಸಾಹಿತಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೆದಾರೆ. ಹೌದೌದು, ಈ ಬುಕ್ನಲ್ಲಿ ಇದೆ. ಅವ್ರ ಕೊರೋನಾ ಟೈಮಿಗೆ ಹೋದ್ರು ಅವರುಗಳು. ಅವ್ರ ಮಗ ಶ್ರೀನಿವಾಸ್ ಕುಷ್ಟಗಿ ಅಂತದಾರ. ಅವರು ಪ್ರೊಫೆಸರ್ ಅದಾರ ಇಂಜಿನಿಯರಿಂಗ್ ಕಾಲೇಜ್. ಅಪ್ಪ ಶ್ರೀನಿವಾಸಪ್ಪ ಕಾಲೇಜ್ ಇದೆ. ಅವರ ಫಾದರ್ ಹೇಳಿದ್ರಂತವ್ರಿಗೆ, ಇವರೆಲ್ಲ ಸಾಹಿತಿಗಳ ಬಗ್ಗೆ ನಾನು ಆರ್ಟಿಕಲ್ ಬರೆದಿದ್ದೀನಿ,
ಅದು ಬುಕ್ ಮಾಡಿಸ್ಬೇಕು ಅಂತ ಅವಾಗ ಅವ್ರಿಗೆ ಇತ್ತಂತ. ಅದು ಅವ್ರ ಅಪ್ಪರಿಗೂ ಡಿಸ್ಕಷನ್ ಮಾಡೋದು ತಿಳ್ಕೊಂಡು ಅವ್ರು ಹೋದ್ರು ಕೂಡ ಪಾಪ ಅವರು ಮಾಡಿಸಿ ನನಗೆ ಫೋನ್ ಹಚ್ಚಿದ್ರು ಮೊನ್ನೆ. ಯಾವ ಪೇಜಲ್ಲಿ ಬರ್ದಿದ್ದಾರೆ ಅದರಲ್ಲಿ? ಅದು ಪೇಜ್ ನಂಬರ್ ಮಡಚಿದೆ ನೋಡ್ರಿ, ನಾನು ಜಸ್ಟ್ ನೆನಪಿಲ್ಲ. ಓಕೆ, ಬುಕ್ ಕವರ್ನೂ ಇದೆ, ಭಕ್ತಿ ಸೌರಭ ಅಂತ. ಓಕೆ, ಪೇಜ್ ನಂಬರ್ 271. ಹೌದೌದು, ರೈಟ್. ಶ್ರೀ ಪ್ರಹ್ಲಾದ್ ಜೆ ಕಟ್ಟಿಮನಿ ಅವರ ಭಕ್ತಿ ಸೌರಭ. ಹೌದೌದು. ಅವ್ರ ಮಗ ಕರೆದು ಮೊನ್ನೆ ಬಿಡುಗಡೆ ಆದ ತಕ್ಷಣ ಸರ್ ಎಲ್ಲ ಕಡೆ ಹೋಗ್ಯಾವ ಕರ್ನಾಟಕದಾಗಿದೆ, ಬಂದು ಗುಲ್ಬರ್ಗ ಬಂದಾಗ ಬರ್ರಿ ಮನೆಗೆ ಬಂದು ತೊಗೊಂಡವ್ರಂದ್ರೆ ನಾನು ಹೋಗಿದ್ದೆ. ಪಾಪ ಶ್ರೀನಿವಾಸ್ ಕುಷ್ಟಗಿಯವರು ಅವರು ಭಾಳ ಪ್ರೀತಿಯಿಂದ ಮನೆಗೆ ಕರೆದು ಮಾತಾಡಿ ಚಹಾ ಮಾಡಿಕೊಟ್ಟು ಅವರ ವೈಫ್ ಅವರು ಭಾಳ ಇದರಿಂದ ಖುಷಿಯಿಂದ ಕೊಟ್ಟರು. ಬುಕ್ ತೊಗೊಂಬಂದೆ ನಾವು ಊರಿಗೆ. ಸೂಪರ್. ನಾರ್ಮಲ್ ಆಗಿ ಹೆಂಗಾಗುತ್ತೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಏನೋ ಒಂದು ಟ್ಯಾಲೆಂಟ್ ಇದೆ ಹಂಗಿಂಗ್ ಅಂದಾಗ ಗುರ್ತಿಸಲ್ಲ ನಮ್ಮ ಮನೇಲಿ ಅಲ್ವಾ, ಗುರ್ತಿಸೋದು ಬಹಳ ಕಷ್ಟ. ಹೌದೌದು. ಬರೀ ನಾವು ಏನೋ ಒಂದು ಮಾಡ್ತಾ ಇದೀವಿ, ನೀವು ಆಧ್ಯಾತ್ಮದಲ್ಲಿ ಏನೋ ಮಾಡ್ತೀರಿ ಅಂತಂದಾಗ ಇವ್ನು ಏನೋ ಮಾಡ್ತಾ ಇದ್ದಾನೆ ಬಿಡಪ್ಪ ಅನ್ನೋ ತರ ಥಿಂಕ್ ಮಾಡ್ತಿರ್ತಾರೆ. ಈಗ ಒಂದು ಹಿತ್ತಲ್ಗಡ ಮದ್ದಲ್ಲ ಅಂತ ಹೇಳ್ತಾರೆ ನೋಡಿ, ಆ ತರ ನಮ್ ಟ್ಯಾಲೆಂಟ್ ನಮ್ಗೆ ಗೊತ್ತಾಗಬೇಕಂದ್ರೆ ಹೊರಗಿನವರೇ ಕಂಡುಹಿಡಿಬೇಕು ನಮಗೆ. ಆ ತರ ಇಂಥ ದೊಡ್ಡ ಸಾಹಿತಿಗಳು ನಿಮ್ಮನ್ನ ಐಡೆಂಟಿಫೈ ಮಾಡಿದ್ರಂದ್ರೆ ಅವ್ರು ದೊಡ್ಡ ಗುಣ, ಗುರುವಾಳದ ದೊಡ್ಡ ಗುಣ ಅದು. ಯಾಕೆ ವಸಂತ ಕುಷ್ಟಗಿಯವ್ರ ದೊಡ್ಡ ಗುಣ. ಯಾಕಂದ್ರೆ ನಾವು ಈಗ ಅಂಬಾಗಾಲ ಹಚ್ಚಿದವರು, ದಾಸ ಸಾಹಿತ್ಯದ ಇರಲಿ, ಶರಣ ಸಾಹಿತ್ಯ ಇರಲಿ, ಯಾವುದೇ ಇರಲಿ, ಬಟ್ ಇನ್ನೂ ವಿದ್ಯಾರ್ಥಿ, ಸಾಹಿತ್ಯ ಲೋಕದ ವಿದ್ಯಾರ್ಥಿ ನಾನು. ಆ್ಯಕ್ಚುಲಿ ನೀವು ಕೂಡ ಚಾನಲ್ ಕರೆದಾಗ ನಾನು ಸಾಧನೆನೇ ಮಾಡಿಲ್ಲ ಏನು, ನಾನು ಒಬ್ಬ, ಯಾಕಂದ್ರೆ ಸಾಹಿತ್ಯ ಕ್ಷೇತ್ರದ ಸಾಧಕಲ್ಲ, ನಾನು ಸೇವಕ ಇದ್ದೀನಿ, ನನಗೆ ಯಾಕೆ ಕರಿತೀರಂದಾಗ, ಬಟ್ ನೀವು ಪಾಪ ಪ್ರೀತಿ ವಿಶ್ವಾಸದಿಂದ ಕರೀದ್ರಿ, ಅದಲ್ಲ ಅಂತಕ್ಕೆ ನಾನು ಬಂದು ಮಾತಾಡಿದ್ದೀನಿ. ಸರ್, ಇವಾಗ ನೀವು ಸಂಗೀತದಲ್ಲಿ ಸಾಧನೆ ಮಾಡಿದ್ರಿ, ಸಾಹಿತ್ಯದಲ್ಲೂ ಇದೆ, ಆಧ್ಯಾತ್ಮದ ಕಡೆ ಒಲವು ಇದೆ. ಇದೆಲ್ಲದ್ರ ಜೊತೆಗೆ ನೀವು ಒಂದು ಬಿಸ್ನೆಸ್ಸು ಮಾಡ್ತಾ ಇದ್ದೀರಾ, ಒಂದು ಬಟ್ಟೆ ವ್ಯವಹಾರನೂ ಮಾಡ್ತಾ ಇದ್ದೀರಾ. ಹೆಂಗೆ ಇದೆಲ್ಲ ಸಾಧ್ಯ? ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಅಲ್ಲ, ಆ್ಯಕ್ಚುಲಿ ಬಟ್ಟೆ ಅಂಗಡಿ ಅದು ನನಗಂತ ಹಾಕಿದ್ದಲ್ಲದ, ನಮ್ಮ ಪ್ರದೀಪ್ ಅಂತ ಚಿಕ್ಕವನು ಅವನು ಬ್ರದರ್. ಆ್ಯಕ್ಚುಲಿ ಅವನಿಗೆ ಸಲುವಾಗ ನಾವು ಬಟ್ಟೆ ಅಂಗಡಿ ಹಾಕಿದ್ದು, ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಹಿಂಗಾಗಿ ಅದು ನನಗೆ ತಾಗಿತ್ತದು. ಅದನ್ನು ಮಾಡ್ತಾ ಇದ್ದೀನಿ, ಬಟ್ಟೆ ಅಂಗಡಿನೂ ಮಾಡ್ತೀನಿ. ಬಟ್ ಕಸ್ಟಮರ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಅಂದ್ರೆ ನೀವು ಬಟ್ಟೆಗಳು ತೋರಿಸೋದಾಯ್ತು ಅಥವಾ ಬಿಲ್ಲಿಂಗ್ ಎಲ್ಲ ನೀವು ನೋಡ್ಕೊಂತೀರಾ ಅಥವಾ ಕೆಲಸಗಾರ ಇದ್ದಾರಾ? ಇಲ್ಲ, ಕೆಲಸಗಾರ ಇದ್ದಾರೆ, 4 ಜನ ಕೆಲಸಗಾರ ಇದ್ದಾರೆ. ಅವರೆಲ್ಲ ಬಟ್ಟೆ ಎಲ್ಲ ತೋರಿಸ್ತಾರೆ, ಬಿಲ್ಲಿಂಗ್ ನಾನೇ ಮಾಡ್ತೀನಿ, ಕ್ಯಾಶ್ ನಾನೇ ತೊಗೊತೀನಿ. ಕೆಲವೊಂದ್ಸಲ ವರ್ಕರ್ಸ್ ಇಲ್ಲದಾಗ ನಾನು ಬಟ್ಟೆ ತೋರಿಸ್ತೀನಿ ಹೋಗಿ. ಹೌದಾ? ಹೌದು. ಬಟ್ ನನಗೆ ಇವೆಲ್ಲ ಕ್ಯಾಲ್ಕುಲೇಟ್ ಎಲ್ಲ ಮಾಡೋದು ಕಷ್ಟ ಅಲ್ಲ, ಎಲ್ಲ ಹೊಡೆದು ಮಾಡಲಿಕ್ಕೆ. ಬಟ್ ಏನೋ ರಾಯರ ಕೃಪೆ, ಒಂದು ಅದ್ಭುತ ಶಕ್ತಿ. ಅಂದ್ರೆ ಒಂದು ದಿನಕ್ಕೆ ನಿಮಗೆ ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಬಿಸ್ನೆಸ್ ಸೇಲ್ ಆಯ್ತು, ಎಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗುತ್ತೆ? ಹೌದು. ನನಗೆ ಅವೆಲ್ಲ ತೊಗೊಂಡು ಮಾಡೋದಿಲ್ಲ ನಾನು, ಯಾಕಂದರೆ ಯಾವ್ದಾರ ಡಿಸ್ಕೌಂಟು ಇವೆಲ್ಲ ಬಿಲ್ಲಿಂಗ್ ಟೋಟಲ್ ಮಾಡೋದೆಲ್ಲ ನನ್ನ ಮೈಂಡಲ್ಲಿ. ಆ ಹುಡುಗರು ತೊಗೊಂಡು ಮಾಡಾಟಿಗೆ ನಾನು ಟಕ್ ಅಂತ ಹೇಳ್ಬಿಡ್ತೀನಿ, ಇಷ್ಟಾಗೈತೆ ಅಮೌಂಟ್ ಇಷ್ಟು ಕೊಡ್ರಿ ಅಂತ. ಅವ್ರು ಇನ್ನೂ ಮುಗಿಸಿರಲ್ಲ ಹೊಡೆದು ಹುಡುಗರು. ಅದೊಂದು ಗಾಡ್ ಗಿಫ್ಟ್ ಅನ್ಬೋದು. ಓಕೆ, ಏನು ನಿಮ್ಮ ಶಾಪ್ ಹೆಸರು ಸುರ್ಪುರಲ್ಲಿ? ಶ್ರೀ ರೇಣುಕಾ ಕಲೆಕ್ಷನ್ ಅಂತ. ಯಾಕಂದ್ರೆ ನಾವು ಯಾವುದೇ ಮಾಡಿದ್ರು ಕೂಡ ಶರಣಮ್ಮ ಅವ್ರ ಹೆಸರೇ ಇಡ್ತೀವಿ ನಾವು. ಯಾಕಂದ್ರೆ ನಮ್ಮ ಇಂಪ್ರೆಷನ್ ಆಯ್ತು. ನಮ್ಮ ಮನೆ ದೇವರು ಅವರೇ ನಮ್ಗೆ. ಆ್ಯಕ್ಚುಲಿ ನಮ್ಮ ಮನೆ ದೇವರು ಅವರೇ, ಶರಣಮ್ಮವರೇ. ಯಾಕೆ ಅವರಿಂದನೇ ನಮ್ಮ ಮನೆ. ಸೂಪರ್ ಸರ್. ಯಾಕಂದ್ರೆ ಈಗ ಮನುಷ್ಯನಿಗೆ 2 ಕಣ್ಣು ಹೆಂಗೆ, ಅದ್ರಂಗೆ ರಾಯರ್ ಒಂದು ಕಣ್ಣು, ಶರಣಮ್ಮವ್ರ ಒಂದು ಕಣ್ಣು, 2 ಕಣ್ಣು ನಮಗೆ ಮುಖ್ಯ. 2 ಕಣ್ಣಿಂದನೇ ನಮ್ಮ ಜೀವನ ಚಾಲ್ತಿಯಲ್ಲಿದೆ. ಸರ್, ನಿಮಗೆ ಇವಾಗ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ? ಹಾಂ, ಫ್ರೆಂಡ್ಸ್ ಅಂತಂದ್ರೆ ಔಟ್ಸೈಡ್ ಅದೇ ಡಾಕ್ಟರ್ ಎ ದೇಸಾಯಿ ಅಂತ ಹೇಳಿದ್ನಲ್ಲ, ಅವರೊಬ್ರು. ಬಟ್ ಇನ್ನೊಂದು ನನ್ನ ಜೀವದ ಗೆಳೆಯ ಅಂದ್ರೆ ಗೌತಮ್ NK. ಆ್ಯಕ್ಚುಲಿ ನನ್ನ ಅಳಿಯವ, ನನ್ನ ಸೋದರ ಮಾವನ ಮಗ, ಅವನು ಫ್ರೆಂಡನ ಹಳೆಯನವನು. ನನಗೆ ಅವನಿಗೆ ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕಂತಂದ್ರೆ ನನ್ನ ತಮ್ಮದವ್ರಿಗಿಂತ ನನ್ನ ಮೇಲೆ ಕಾಳಜಿ ಭಾಳ. ನನ್ನ ದೃಷ್ಟಿ ಕಡಿಮೆ ಐತಲ್ಲ, ಅವ ಎಲ್ಲ ಹೆಂಗಂತಂದ್ರೆ ಧಾರವಾಡ್ನ್ಯಾಗ ಅವ ಇಂಜಿನಿಯರಿಂಗ್ ಮಾಡತ್ತಿದ್ದ. ನಮ್ಮ ಪ್ರವೀಣ 2ನೇದವ, ಅವನು PUC KCD ಕಾಲೇಜ್ನಾಗಿದ್ದ. ಇದ್ದಾಗ ಆ್ಯಕ್ಚುಲಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಗೌತಮ್ ನನಗೆ, ನಾ ಟಾಯ್ಲೆಟ್ ರೂಮ್ ಹೋದರೂ ಕೂಡ ಹೊರ ನಿಂತು ವಾಕ್ ಮಾಡ್ತಿದ್ದ ನಾನು ಕರ್ಕೊಂಡು ಹೋಗ್ಬೇಕಂತ. ಅಲ್ಲೆಲ್ಲ ಜನರಲ್ ಟಾಯ್ಲೆಟ್ ಅಂದ್ರೆ ಗೊತ್ತೇ ಇರ್ತೈತಿ, ಎಷ್ಟು ಸ್ಮೆಲ್ ಗಲೀಜ್ ಅಂತೆಲ್ಲ. ಅದು ಸಹಿಸ್ಕೊಂಡು ಕೂಡ ನನಗೆ ಅಷ್ಟು ಕಾಳಜಿ ಮಾಡವ. ಈಗಾದ್ರೆ ಅಷ್ಟೇ, ಏನು ನಾನು ಬೆಂಗಳೂರಿಗೆ ಬಂದ್ರೆ ನಾ ಹಾಸ್ಪಿಟ್ಲ್ ಅವನು ಲೀವ್ ಹಾಕಿ ಏನೇನೋ ಮಾಡ್ಕೊಂಡು ಅವನಿಗೆ. ಆ್ಯಕ್ಚುಲಿ ನಾ ಇನ್ನೊಂದು ಏನಂತಂದ್ರೆ, ಅವ ಹೆಂಡತಿ ಮಕ್ಕಳ ಮೇಲೆ ಜೀವನ ಎಲ್ಲ ಗೊತ್ತಿಲ್ಲ, ನನ್ನ ಮೇಲೆ ಭಾಳ ಜೀವನ ಅವರೇ ನನ್ನ ಜೀವದ ಗೆಳೆಯ ಗೌತಮ್. ಅದು ನಮ್ಮ ತಂಗಿ ಅಂತಿರ್ತಾಳೆ,
ಆಯ್ತಪ್ಪ ಅಣ್ಣ ನೀ ಬಂದು ನಾನೇನಲ್ಲ ಏನು ನೀನೇ ನೀನು ಆಯ್ತು ಇಬ್ಬರು ಗಂಡ ಹೆಂಡ್ತಿ ಇದ್ದಂಗೆ ನನ್ನ ಹೆಂಡ್ತಿ ಅವರು ಮಾತಾಡ್ತಿರ್ತಾರೆ ಇಬ್ಬರು ಸೇರಿದ್ರೆ ನಮ್ಮ ಕತೆ ಮುಗೀತು ಬ್ಯಾಡ್ ನಡೀರಿ ಇವ್ರ ಮೇಲೆ ಕೂಡೋದಂತ. ಸರ್ ಇವಾಗ ಇಂದಿನ ಯುವಕರು ಹೆಂಗಿದ್ದಾರೆ ಅಂದರೆ ಓದೋದ್ರ ಜೊತೆಗೆ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಈಗ ಆಧ್ಯಾತ್ಮ ಬಗ್ಗೆ ಒಲವೇ ಹೊಟ್ಟೋಗ್ಬಿಟ್ಟಿದೆ. ಇವಾಗ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಜೀವನಕ್ಕೆ? ಈಗ ಆಧ್ಯಾತ್ಮಿಕ ಅಂತಂದ್ರೆ ದೇವರು ಪೂಜೆ ಮಾಡೋದು ಇವೆಲ್ಲ ಗುಡಿ ಗುಂಡಾರಾಗ ಸುತ್ತೋದಂಥದ್ದು ಅದೇ ಅಷ್ಟೇ ಆಧ್ಯಾತ್ಮಿಕ ಅಲ್ಲದು. ಆಧ್ಯಾತ್ಮ ಅಂತಂದ್ರೆ ಒಳ್ಳೆ ಮಾರ್ಗದಾಗ ನಡೆಯೋದು, ಯಾವ ದುಷ್ಕೃತ್ಯ ಮಾಡದೆ ಸುಮಾರ್ಗದಲ್ಲಿ ನಡೆಯೋದೇ ಆಧ್ಯಾತ್ಮಿಕ. ಏನು ನಾವು ಯುವಕರಿಗೆ ಏನು ಪೂಜೆ ಮಾಡ್ರಪ್ಪ ಗುಡಿಯಾಗ ಕೂಡ್ರಿ ಧ್ಯಾನ ಮಾಡ್ರಿ ಅಂತ ಹೇಳೋದಿಲ್ಲನ. ಏನು ಇವೇನು ಯೂಟ್ಯೂಬ್ ಚಾನಲ್ ಕೆಲವೊಂದು ರೀಲ್ಸ್ ಅಂತ ಹೇಳ್ತಿರಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಈಗ ಯೂಟ್ಯೂಬ್ ಒಳ್ಳೆ ಹೋದಾವ ಕೆಟ್ಟ ಹೋದವ್ರಿ. ಏನು ಹೆಂಗೆ ತೊಗೊಂತೀವಿ ಅನ್ನೋದ್ರ ಮೇಲೆ ಮುಖ್ಯ ಅದ. ಆದಷ್ಟು ಏನಾದಂತಂದ್ರೆ ತಂದೆ ತಾಯಿ ಚಂದ ನೋಡ್ಕೋಬೇಕು. ಏನು ತಂದೆ ತಾಯಿ ಮಾತು ಕೇಳಬೇಕು. ಯಾಕಂದ್ರೆ ತಂದೆ ತಾಯಿ ಅಂದ್ರೆ ಅವರೇ ದೇವರು. ಯಾಕೆ ಭಗವಂತ ಎಲ್ಲ ಕಡೆ ಇರಲ್ಲ ಅಂತ ತಾಯಿ ಸೃಷ್ಟಿ ಮಾಡಿದ್ದಾರೆ. ಹೌದಾ? ಯಾಕಂದ್ರೆ ತಾಯಿ ಮಾತು ಕೇಳ್ತಾ ಹೋದ್ರೆ ಅವ್ರು ಒಳ್ಳೇದು ಹೇಳ್ತಾರೆ, ಒಳ್ಳೇದು ಮಾಡ್ತಾರೆ. ಅವ್ರು ಕೇಳ್ಬೇಕು ಅಷ್ಟೇ. ಮಕ್ಕಳು ಮಾತು ಕೇಳ್ಬೇಕು ಫಸ್ಟ್, ಪೇರೆಂಟ್ಸ್ ಮಾತು ಕೇಳ್ಬೇಕು. ಈಗೇನಾಗ್ಬಿಟ್ಟೈತೆ ಕಡಿಮೆ ಆಗೈತದೆ. ಯಾಕೋ ಸ್ವಂತ ವಿಚಾರ ಯಾರೋ ಬೇರೆಯವ್ರ ದೋಸ್ತಿಗಳು ಕಟ್ಟಿ ಹಿಂಗೆಲ್ಲ ಮಾಡ್ತಾರೆ, ಅವೆಲ್ಲ ಮಾಡಬಾರ್ದು. ಸರ್ ಇವಾಗ ನಾರ್ಮಲ್ ಆಗಿ ನಾವು ಏನೋ ಒಂದು ಬುಕ್ ಓದ್ತಾ ಇರ್ತೀನಿ, ಓಕೆನಾ, ಓದಿದಾಗ ಅದರಲ್ಲಿರೋ ವರ್ಡ್ಸ್ಗಳು ನೆನ್ಪಿಟ್ಕೊಳ್ಳೋದೇ ಕಷ್ಟ. ಇವಾಗ ಅಂಥದ್ರಲ್ಲಿ ನೀವು ಆ ದಾಸರ ಪದಗಳನ್ನ ನೀವು ಮೆಮೊರೈಸ್ ಮಾಡಿಕೊಂಡು ಬರಿಬೇಕಾದಾಗ ಆ ವರ್ಡ್ಸ್ ಹೆಂಗೆ ಬರುತ್ತೆ ನಿಮಗೆ? ಆ ಪದಗಳು ಹೆಂಗೆ ನೆನ್ಪಿಟ್ಕೊತೀರಾ? ಅದೊಂಥರ ತುಂಬ ಆಶ್ಚರ್ಯ ನಿಮಗೆ. ಅದ್ರ ಬಗ್ಗೆ ಹೇಳ್ತೀರಾ? ಅದು ಕೃಷ್ಣ ಕೃಪಾ. ಅದು ಅವೇ ಸಡನ್ಲಿ ಬಂದ್ಬಿಡ್ತವೆ ನನಗೆ. ಹಿಂಗೆ ಹಾಡಗಳು ಪ್ರಿಪೇರ್ ಮಾಡ್ಬೇಕಂತ ನಾ ಎಂದೂ ಕುಂತವಲ್ಲ. ನಾನು ಬಟ್ಟೆ ಅಂಗಡಿಯಾಗ ಕುಂತಾಗ ನೋಡ ಗಿರಾಕಿ ಇರ್ತಾವ, ಹುಡುಗರು ಮಾಡ್ತಿರ್ತಾರ. ಹಂಗೆ ಯಾವ್ದಾರ ಒಂದು ಪಟ್ಟ ಥಾಟ್ ಬಂತಂದ್ರೆ ಹಂಗೆ ಹಾಡಾಗ ಬರ್ದೇ ಬಿಡ್ತೀನಿ ನಾನು. ಆ ಥರ ಎಸ್ ಕೆಲವೊಂದು ಇನ್ಸಿಡೆಂಟ್ಗಳು ನೋಡಿನ ಹಾಡಗಳು ಬರ್ತಿರ್ತಾವ. ಆಟೋಮೆಟಿಕ್ ತಾವೇ ಬರೀತಾವೆ. ನಾ ಬರಿಬೇಕಂತ ಬರೆಯೋದಿಲ್ಲ, ತಾನೇ ಬಂದ್ಬಿಡ್ತಾವ, ಬರೆದು ಬಿಡ್ತೀನಿ. ಸರ್ ನಿಮಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇರೋದ್ರಿಂದ ಒಂದು ಕ್ವಶನ್ ಕೇಳ್ತೀನಿ. ದೇವ್ರೇನಾದರೂ ನಿಮಗೆ ಪ್ರತ್ಯಕ್ಷ ಆಗಿ ಮಗನೇ ನಿನಗೆ ಏನು ವರ ಬೇಕಂತ ಕೇಳಿದ್ರೆ ನೀವೇನು ಕೇಳ್ತೀರಾ? ನಾನು ಏನು ಕೇಳೋದು ಅಂತಂದ್ರೆ, ಕೃಷ್ಣ ಒಂದು ಭಗವದ್ಗೀತೆಯಲ್ಲಿ ಒಂದು ಮಾತಾಡಿದ್ದಾರೆ. ಏನು ನಾವು ಪ್ರೀತಿ ಹಂಚ್ಬೇಕು ಎಲ್ಲರಿಗೂ. ಅವರಿಂದ ನಾವು ಯಾವುದೂ ನಿರೀಕ್ಷಿಸ್ಬಾರ್ದು. ನಾವು ಪ್ರೀತಿ ಮಾಡಿದರೆ ಅವರು ಮಾಡೋ ಅಂತಲೂ ನಾವು ನಿರೀಕ್ಷಿಸ್ಬಾರ್ದು. ಅದು ಒಂದು ನನಗೆ ಗುಣ ಅದ ಕೃಷ್ಣ ಕೊಟ್ಟದ್ದು. ಎರಡನೇದ್ದು ಸದಾ ಕೃಷ್ಣನ ಇರಲಿ ಅಪ್ಪ ಅಂತ ಕೇಳ್ತೀನಿ, ತನ್ನ ದಾಸನಾಗಿ ಮಾಡ್ಕೊಂತ. ದಾಸ ಸಾಹಿತ್ಯ ಅಂತ ಹೇಳಿದ್ರಿ, ಮತ್ತು ಇನ್ನೂ ಏನೋ ಸಂಗೀತದ ಬಗ್ಗೆ ಒಲವು ಅಂತ ಹೇಳಿದ್ರಿ. ಅದು ಬಿಟ್ಟು ಬೇರೆ ಎಲ್ಲ ಏನೇನು ಬರೀತೀರಾ ನೀವು? ಹೌದು, ಶರಣ ಸಾಹಿತ್ಯ ಕೂಡ ನಾನು ಬರಿತೀನಿ, ವಚನಗಳು. ವಚನಗಳು ಅಂಕಿತ ರಾಮ. ಅದಕ್ಕೆ ಈಗ ದಾಸರ ಪದಗಳಿಗೆ ಶ್ರೀ ರೇಣುಕಾ ವಿಠಲ ಅಂತ ಇಟ್ಟಿದ್ದೀನಿ. ಹಾಗೆ ವಚನಗಳು ಕೂಡ ಅಂಕಿತ ರಾಮ ಇಟ್ಟಿದ್ದೀನಿ ನಾನು. ಗುರು ಕಾಸ್ಕತೇಶ್ವರ ರೇಣುಕಾ ಮಾತೆ ಅಂತ. ನಾನು ಫಸ್ಟ್ ಒಂದು ವಚನ ಬರೆದು ನೆನಪಾಗ್ತದೆ. ಯಾವುದಂತಂದ್ರೆ, ಭವಬಂಧನದ ಸಂಸಾರ ಬೇಡನಗೆ ಅಂತ ಬರೆದಿದ್ದೆ ನಾನು. ಅದು ನನ್ನ ಗೆಳೆಯ ಇಲ್ಲೇ ಸಿದ್ಧಲಿಂಗ ಕಣ್ವಿ ಅಂತ ಸಂಗೀತ ಪ್ರಾಧ್ಯಾಪಕರು, ಅವ್ರು ಟ್ಯೂನ್ ಮಾಡಿ ಹಾಡ್ತಾ ಇದ್ರಂತ. ಒಬ್ರು ಉತ್ತರ ಕನ್ನಡದವರೇ ಡಾಕ್ಟರ್, ಅವ್ರ ಕಡೆ ಸಂಗೀತ ಕಲೆಕ್ಟ್ ಬರ್ತಿರಂತ. ಅದು ಕೇಳಿ ಅವ್ರ ಕಣ್ಣ ನೀರು ಬಂತಂತ. ಎಷ್ಟು ಚಂದ ಬರ್ದಾರ್ರಿ ನೀವು, ಎಷ್ಟು ಚಂದ ಟ್ಯೂನ್ ಮಾಡಿರಿ ಅಂತಂದಾಗ ಅವ್ರು ಫೋನ್ ಹಚ್ಚಿ ಹೇಳಿದ ನನ್ನ ಗೆಳೆಯ, ಎಷ್ಟು ಚಂದ ಬರ್ದಿ ವಚನ ಅಂತ ಕೇಳಿ. ವಚನಗಳು ಬರೆದಿದ್ದೀನಿ, ಅದನ್ನು 100 ಆಗ್ತಾ ಇದ್ದಾವೆ. ಬಟ್ ಭಾವಗೀತೆ ಕೂಡ ಬರಿತೀನಿ. ರಾಧನ್ ಫೀಲ್ ಕೃಷ್ಣನ ಮೇಲೆ ಅವನು ಕೂಡ ಬರೆದಿದ್ದೀನಿ. ನಾವು ಒಂದು 8 ಹೊತ್ತಾಗಿ ಅವ್ರು ನನ್ನ ಗೆಳೆಯ ಹೇಳಿದ, ದೇಸಾಯಿ ಒಂದೇ ಥರ ಬರೀತೀವಿ, ಸ್ವಲ್ಪ ಚೇಂಜ್ ಮಾಡಿ ಏನಾದ್ರು ಅವೇ ಯಾಕೆ ಅಂತಂದಾಗ, ಭಾವಗೀತೆ ಬರೀ ಅಂದ. ಅಲ್ಲೂ ನನಗೆ ಭಾವನೆ ಇಲ್ಲ, ಭಾವಗೀತೆ ಹೆಂಗೆ ಬರೀಲಿ ಅಂತಂದೆ. ನಾನು ಹಂಗಲ್ಲ, ನಿನಗೆ ಭಾವ ಐತಿ, ನೀವು ಬರೀ ಅಂತಂದು. ರವಿ ಆಳಂದ್ ಅಂತ ನಮ್ಮ ಆಶ್ರಮದ ಮ್ಯೂಸಿಕ್ ಟೀಚರ್ ಅವರ ಭಾವಗೀತೆ ಒಂದು ಟ್ಯೂನ್ ಮಾಡಿದ್ರು, ಭಾಳ ಚಂದ ಮೂಡಿ ಬಂದದ್ದು ಅದು. ಎಂದು ಬರುವೆಯೋ ಎಂದು ಕೂಡುವೆ ನನ್ನ ಪ್ರೀತಿಯ ಶ್ಯಾಮ ಸುಂದರ ಅಂತ, ಅಂದು ನೀನು ಕೊಟ್ಟ ಮಾತು ಇನ್ನೂ ಕೂಡ ನೆನಪಾಗದೆ ಅಂತ ಈ ಥರ ಒಂದು ಬರೆದಿದ್ದೆ. ಭಾಳ ಚಂದ ಮೂಡಿ ಬಂದದ. ನಮ್ಮ ಶಿಷ್ಯ ಹಾಡಿದಾಳೆ, ಚಂದ ಆಗೈತೆ ಅದು ಭಾಳ. ಸೂಪರ್ ಸರ್. ನೀವು ನನ್ನ ಚಾನಲ್ಗೆ ಬಂದು ಇಷ್ಟೊತ್ತು ಟೈಮ್ ಕೊಟ್ಟು ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ನನ್ನ ನಾರ್ತ್ ಕರ್ನಾಟಕ ಚಾನಲ್ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತೀನಿ ಸರ್. ಓಕೆ, ಮತ್ತು ಈ ಚಾನಲ್ ಬಗ್ಗೆ ನಿಮಗೆ ಸ್ವಲ್ಪ ಅನಿಸಿಕೆ ಅನಿಸುತ್ತೆ ಸರ್? ನಾನು ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಈ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಾರ್ತ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಶ್ರೀಕಾಂತ್ ಅವರು
ಭಾಳ ಒಳ್ಳೆ ಕೆಲಸ ಮಾಡತ್ತಾರ. ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಮತ್ತು ಸಾಧಕರಿಗೆ ಇಲ್ಲಿ ತಂದು ಜಗತ್ತಿನಾದ್ಯಂತ ತೋರ್ಸಕತ್ತಾರ. ಭಾಳ ಒಳ್ಳೆ ಕೆಲಸ ಮಾಡತ್ತೀರಿ ನೀವು. ಹಿಂಗೆ ಮಾಡ್ಕೊಂತ ಹೋಗ್ರಿ. ಏನು ಭಾಳ ಅದ್ಭುತ ಅದ. ಏನು ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಕೃಷ್ಣನ ಕೃಪಾ ನಿಮ್ಗೆ ಇರಲಿ. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಈ ಪಾಡ್ಕಾಸ್ಟ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋರಿಗೆ ಶೇರ್ ಮಾಡಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.